ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನವಾಜ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಣ್ಣ, ಸೂಜಿ ಅಂದಮೇಲೆ ಇದ್ದೇ ಇರುತ್ತೆ ದಾರ, ಸೂಜಿ ಅಂದಮೇಲೆ ಇದ್ದೇ ಇರುತ್ತೆ ದಾರ. ಅದೇ ಥರ ಕರ್ನಾಟಕ ಅಂದಮೇಲೆ ಎಲ್ಲರ ಮನಸ್ಸಲ್ಲಿ ಇರುತ್ತೆ ಅದೇ ಕೋಲಾರ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಈ ಸಲ ನಾವು ಕೋಲಾರದಲ್ಲಿದ್ದೀವಿ. ಕೋಲಾರದ ಜನ ಲೋಕಸಭಾ ಚುನಾವಣೆ ಬಗ್ಗೆ ಏನಂತ ಹೇಳ್ತಾರೆ ಮತ್ತು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ರ ಬಾಯಿಂದಾನೆ ಕೇಳೋಣ. ಮತ್ತು ಇನ್ನೊಂದು JDS ಇಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವ್ರು ನಿಂತಿದ್ದಾರೆ, ಮತ್ತು ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಗೌತಮ್ ಅವ್ರು ನಿಂತಿದ್ದಾರೆ. ಸೊ ಯಾರಿಗೆ ಇಲ್ಲಿ ಜನ ಕೈ ಹಿಡಿತಾರೆ ಅನ್ನೋದು ನೋಡೋಣ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ನಮ್ಮ ಕನ್ನಡಿಗರು ಯಾವತ್ತಿರು ಬಿಡಲ್ಲ ಕೈ, ನಮ್ಮ ಕನ್ನಡಿಗರು ಯಾವತ್ತಿರು ಬಿಡಲ್ಲ ಕೈ. ನಮ್ಮ ಕೋಲಾರ ಜನ ಯಾರಿಗಂತವ್ರೆ ಜೈ. ಸೊ ಅವ್ರ ಬಾಯಿನ ಕೇಳಿಸ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಒಂದು ಹಳ್ಳಿಯಲ್ಲಿ ಬಂದು ನಿಂತಿದ್ದೀವಿ. ಆದರೆ ಯಾವ ಹಳ್ಳಿ ಅನ್ನೋದು ಈ ಹಳ್ಳಿಯವ್ರ ಹತ್ರನೇ ಕೇಳೋಣ ಬನ್ನಿ. ಯಾವ್ರಿದು? ಒಕ್ಲೇರಿ. ಯಾವ್ರಿದು? ಒಕ್ಲೇರಿ. ಓಕೆ, ಒಕ್ಲೇರಿಯಲ್ಲಿ ಹೆಂಗಿದೆ ಹೀಟು? ಪರವಾಗಿಲ್ಲ, ಚೆನ್ನಾಗೈತೆ ಅಣ್ಣ. ಬಿಸಿಲು ಅದೇ ಬಿಸಿಲು ಹೆಂಗಿದೆ? ಚೆನ್ನಾಗೈತೆ, ಓವರ್ ಆಗೈತೆ. ತುಂಬಾ ಓವರ್ ಇದೆಯಾ? ತುಂಬಾ ಓವರ್ ಐತೆ. ವ್ಯಾಪಾರ ಎಲ್ಲ ಹೆಂಗ್ ನಡೀತಿದೆ? ಪರವಾಗಿಲ್ಲ ಅಣ್ಣ, ಚೆನ್ನಾಗೆ ನಡೀತೈತೆ. ಹೌದು, ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ಬರ್ತಾ ಇದೆಯಾ? ಏನ್ ಬರ್ತೈತೆ? ಒಂದ್ 2 ತಿಂಗಳ ಬಂತು, ಆಮೇಲೆ ನಿಂತೋಯ್ತು. ಇವಾಗ ಬರ್ತಿಲ್ವಾ ಅದೆಲ್ಲ? ಬಸ್ ಫ್ರೀ? ಬಸ್ ಫ್ರೀ ನಾವು ಹೋಗಲ್ಲ, ಕೊಡ್ತಾವ್ರೆ ಬಸ್ ಹೆಂಗ್ಸ್ರು ಫ್ರೀ. ಅದು ಹಂಗೆ ಇದೆಯಾ? ಹಂಗೆ ಐತೆ. ಕರೆಂಟ್ ಬಿಲ್ಲು? ಕರೆಂಟ್ ಬಿಲ್ ಫ್ರೀ ಬರ್ತೈತೆ. ಅದು ಗೃಹಲಕ್ಷ್ಮಿ 2000 ರೂಪಾಯಿ ಬರ್ತಿಲ್ಲ? ಅದು 3 ತಿಂಗಳ ಬಂದೈತೆ ಅಷ್ಟೇ ಅಣ್ಣ, ಮಿಕ್ಕದ್ ಬಂದಿಲ್ಲ. ಅಕ್ಕಿದು ಹಾಕ್ತೀರಿ ಅಂದ್ರೆ ಅದು ಬಂದಿಲ್ಲ. ಅದು 2 ತಿಂಗಳು ಹಾಕಿದ್ರೆ ಇವಾಗ ಆಗ್ತಾ ಇಲ್ಲ. ಯಾಕೆ? ಯಾಕೋ ಎಲೆಕ್ಷನ್ ಬಂದೈತೆ, ಅದಕ್ಕೇನು. ಎಲೆಕ್ಷನ್ ಮುಗಿದ್ಮೇಲೆ ಹಾಕ್ತಾರಂತೀರಾ? ಹಾಕಲ್ಲ ಬಿಡೋಣ, ಆಮೇಲೆ ಹಾಕಲ್ಲ. ಸರಿ, ಇಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆ. ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಗೌತಮ್ ಅವರು ನಿಂತಿದ್ದಾರೆ. ಕಾಂಗ್ರೆಸ್ ಬರಲ್ಲ ಅಣ್ಣ ನಮ್ಮ ಕಡೆ. ಯಾಕೆ ಬರಲ್ಲ? ತುಂಬಾ ಜನ ಹೇಳ್ತಿರೋದಂದ್ರೆ ಕಾಂಗ್ರೆಸ್ ಈ ಸಲ ಬರುತ್ತೆ. ಬರಲ್ಲ, ನಮ್ಮ ಕಡೆ ಬರಲ್ಲ ಕಾಂಗ್ರೆಸ್. ಈ ಸತಿ JDS ಬಿಜೆಪಿ ಬರ್ತೈತಿ. JDS ಬಿಜೆಪಿ ಬರ್ತೈತಿ. ಲಾಸ್ಟ್ ಅಲ್ಲಿ ಮುನಿಸ್ವಾಮಿ ಅವ್ರು ಗೆದ್ದಿದ್ರು ಇಲ್ಲಿ. ಅವ್ರು ಈ ಸಲ ಯಾಕೆ ನಿಂತಿರಲ್ಲ ನಿಮ್ ಪ್ರಕಾರ? ಸೀಟ್ ಸಿಕ್ಕಿಲ್ಲ ಅವ್ರಕ. ಎಲ್ಲಾರು ಅಂತಿರೋದೇನಂದ್ರೆ ಈ ಸಲ ಅವ್ರು ಗೆಲ್ಲಲ್ಲ ಅಂತ ಅಂದ್ಬಿಟ್ಟು ಅವ್ರು ನಿಂತಿಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಸೀಟ್ ಸಿಕ್ಕಿಲ್ಲಲ್ಲ, ಕೊಟ್ಟಿಲ್ಲಲ್ಲ ಅವ್ರಕ. ಏನು ಕೊಟ್ಟಿಲ್ಲ ಅವ್ರಿಗೆ? ಯಾಕೋ ಕೊಟ್ಟಿಲ್ಲ. ಚೆನ್ನಾಗೆ ಮಾಡ್ತಾ ಇದ್ರ ಅಣ್ಣವ್ರು, ಚೆನ್ನಾಗಿ ಮಾಡೋರು, ಒಳ್ಳೆ ಕೆಲಸ ಮಾಡೋರೆ, ಅನುಕೂಲನೂ ಮಾಡೋರೆ. ಕಷ್ಟ ಅಂತೋದವ್ರಕ ಸ್ವಲ್ಪ ಹೆಲ್ಪ್ ಮಾಡೋರೆ, ಬಾಧೆ ಐತೆ ಅಂತ ಚೆನ್ನಾಗೆ ಮಾಡ್ತಾ ಇದ್ರು. ಈ ಸತಿ ಕೊಟ್ಟಿಲ್ಲ ಹೆಣ್ಕಷ್ಟೇ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿ. ರಾಹುಲ್ ಗಾಂಧಿ ಅವರು ಬೇಡ, ನಮಗ್ ಬೇಡ. ಮೋದಿ ಅವರು ಯಾಕೆ? ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಏನೇನು ಮಾಡಿದ್ದಾರೆ? ಎಲ್ಲ ಕೆಲಸ ಮಾಡ್ತಾವ್ರೆ. ಹೆಂಗಸರ್ಕ ಗಂಡಸರ್ಕ ಚಿಕ್ಕವ್ರಕ ದೊಡ್ಡವ್ರಕ ಎಲ್ಲ ಹೆಲ್ಪ್ ಮಾಡ್ತಾವ್ರೆ. ಪ್ರತಿಯೊಂದು ಎಲ್ಲ ಹೆಲ್ಪ್ ಮಾಡ್ತಾವ್ರೆ. ಏನೊಂದು ಮೋದಿ ಇದೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಇದೇನು ನಮಗೇನು ಈ ಕಡೆ ಏನು ಬಂದಿಲ್ಲ. ಸರಿ, ಎಲೆಕ್ಷನ್ ಹೀಟ್ ಹೆಂಗಿದೆ? ಎಲೆಕ್ಷನ್ ಈ ಸಾರಿ ಮಲ್ಲೇಶ್ ಬಾಬು ಗೆಲ್ತಾರೆ. ಯಾವ ಪಾರ್ಟಿಗೆ ನಿಂತಿದ್ದಾರೆ ಹೇಳಿ ಅವರು? JDS. ಇದಕ್ಕೆ ಯಾರು ನಿಂತಿದ್ದಾರೆ ಗೊತ್ತಾ? ಕಾಂಗ್ರೆಸ್ಗೆ ಯಾರು ಬೆಂಗಳೂರು ಇವರು ಗೆದ್ದವ್ರು ನಿಂತವ್ರಂತೆ. ಗೌತಮ್ ಅಂತ. ಗೌತಮ್ ಅವ್ರಿಗೆಲ್ಲ ಚಾನ್ಸಸ್ ಇಲ್ವಾ? ನೋಡೋಣ, ಜನ ಅಭಿಪ್ರಾಯ. ನಮ್ದೇನೈತೆ ಸರ್? ಅಲ್ಲ, ನಿಮ್ಮ ಪ್ರಕಾರ? ನಾವು BJP JDS. ಯಾಕೆ? ನಮ್ಗೆ ಅದು ಚೆನ್ನಾಗೈತೆ, ಅದ್ರಿಗೆ ಹಾಕ್ತೀವಿ. ಅದು ಚೆನ್ನಾಗಿದೆ ಅಂದರೆ ಹೆಂಗೆ ಏನು ಅಂತ? ಸರ್ಕಾರ ಚೆನ್ನಾಗಿ ನಡೆಸ್ತಾವ್ರೆ ಮೋದಿಯವರು, ಅದರಿಂದ ಅವ್ರಿಗೆ ಹಾಕ್ತೀವಿ ಓಟ್. ಸರಿ, ಇಲ್ಲಿ ಅದು ಗ್ಯಾರಂಟಿಗಳೆಲ್ಲ ಕಾಂಗ್ರೆಸ್ ಅವರೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಡ್ತಾವ್ರೆ ಸರ್. ಬರ್ತಿದ್ಯಾ? ಅದೇ ಕೆಲವು ದಿವಸ ಬಂದು ಇವಾಗ ಬಂದಿಲ್ಲ. 2 ತಿಂಗಳಿಂದ. ಇವಾಗ ಬಂದಿಲ್ಲ? 2 ತಿಂಗಳಿಂದ ಬಂದಿಲ್ಲ. ಇದು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನರೇಂದ್ರ ಮೋದಿನೇ. ಇನ್ಯಾರು ಆಗ್ತಾರೆ? ರಾಹುಲ್ ಗಾಂಧಿ ಅವರಾದರೆ? ಅವರಾದರೂ ಅವರು ಏನು ಮಾಡ್ತಾರೆ ನೋಡೋಣ. ಆದರೆ ಈಗ ಆಗಿಲ್ಲಲ್ಲ, ಅವರು 3 ಎಲೆಕ್ಷನ್ನಿಂದ ಆಗಿಲ್ಲ ಅವರು. ಆದರೆ ಏನು ಮಾಡ್ತಾರೆ ನೋಡೋಣ, ಜನಾಭಿಪ್ರಾಯ ಅದು. ನಮ್ದೇನೈತೆ ಅಣ್ಣ, ಈ ಕಾಂಗ್ರೆಸ್ ಅವರು ಬಸ್ ಫ್ರೀ ಮಾಡಿದಾರಲ್ಲ, ಅದರಿಂದ ಏನೋ ನಿಮ್ಗೆ ತೊಂದರೆ ಆಗ್ತಿದೆಯಾ? ತೊಂದರೆನೇ ಇಲ್ಲ, ಅವತ್ತು ಫ್ರೀ ಬಿಟ್ಟೋದ್ರಿಂದ ತೊಂದರೆ ಆಯ್ತಾರೆ ಅವರು. ಯಾಕೆ? ಬಸ್ಸಲ್ಲಿ ಆಟೋದಲ್ಲಿ ಬಂದರೆ ಸ್ವಲ್ಪ ಹೊತ್ತಾದರೂ ಕಾಯ್ಕೊಂಡು ಹೋಗಿ ಬಸ್ಸಲ್ಲಿ ಹೋಗ್ತಾರೆ ಅವರು. ಆಟೋ ಹತ್ತಲ್ಲ, ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಬೇರೆ ಅದು ಕಾಸು ಉಳಿದಿದ್ದು ಏನಕ್ಕಾರ ಖರ್ಚಾಗುತ್ತೆ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಗೃಹಲಕ್ಷ್ಮಿ ಮತ್ತು ಇದು ಕರೆಂಟ್ ಬಿಲ್ ಇದೆಲ್ಲ ನಿಮಗೆ ಬರ್ತಾ ಇದೆಯಾ ಅಣ್ಣ? ಸರ್, ನಮ್ಮ ಮನೇಲಿ ಯಾರಿಗೂ ಬರ್ತಾ ಇಲ್ಲ. ನಮ್ಮ ಮನೇಲಿ ನಮ್ಮ ತಾಯಿಗೆ ಬರ್ತಾ ಇಲ್ಲ. ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಅದು ಮಾಡಿರೋದು ಒಳ್ಳೇದ ಕೆಟ್ಟದ? ಈ ಥರ ಇದ್ರೆ ಕೆಟ್ಟದೇ ತಾನೇ. ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅವರು. ಅಲ್ಲೊಂದು ಟ್ಯಾಕ್ಸ್ ಇದು ಅದು ಅಂತ ನಮಗೆ ಹಾಕ್ತಾರೆ ರಿಟರ್ನು. ಯಾರು ಗೆಲ್ಲೋ ಚಾನ್ಸಸ್ ಇದೆ ಅಣ್ಣ ಇಲ್ಲಿ? ನಮ್ಮ ಪಕ್ಕ BJP. ಅವಾಗೂ BJP, ಇವಾಗೂ BJP. ಯಾಕೆ? ಅವಾಗಿಂದ ನಾವು BJPಗೆ ಆಗ್ತಿರೋದು. ಇವಾಗ ಮೋದಿ ಇನ್ನೂ BJPಗೆ ಹೊರಟಾಗೋದು. ಇಲ್ಲಿ BJP ಅವರು ಮತ್ತೆ ಇದು JDS ಅಲ್ಲ ಮೈತ್ರಿ ಆಗಿರೋದು ಒಳ್ಳೇದಾ? ಸರ್, ನಾವು BJP ಯಾವ ಕಡೆ ಇದ್ರೆ ಆ ಕಡೆ, ಯಾವ ಕಡೆ ಹೋದ್ರೆ ಆ ಕಡೆ ಸಪೋರ್ಟ್ ಮಾಡೋದು ಗ್ಯಾರಂಟಿ. ವ್ಯಕ್ತಿ ನೋಡೋಟ್ ಹಾಕ್ತೀರಾ, ಪಕ್ಷ ನೋಡೋಟ್ ಹಾಕ್ತೀರಾ? ಪಕ್ಷ ಯಾರು ನಿಂತ್ಕೊಳ್ಳಿ, ಮೈನ್ ನಮ್ಮ ಪಕ್ಷ ಬರಬೇಕು. ಕಾಂಗ್ರೆಸ್ಗ ಬಿಜೆಪಿಗ JDSಗ? BJP. ಯಾಕೆ? ಅದು ಒಳ್ಳೆ ಕೆಲಸ ಮಾಡೋದು. ಯಾರು ಮಾಡಿರೋದು? ಕುಮಾರಸ್ವಾಮಿ.
ಕುಮಾರಸ್ವಾಮಿ ಬಿಜೆಪಿ ಅವರು. ಕುಮಾರಸ್ವಾಮಿ ಬಂದರೆ ಆಗ ಆ ಕಡೆ ಹೋದ್ರೆ ಆ ಕಡೆ ನಾವು. ಅದು ಕುಮಾರಸ್ವಾಮಿ ಬಿಜೆಪಿ ಅವರಾ? ಹೌದು. JDS ಅವ್ರು ಯಾರು? ಇವು ಜೇಡಿ ಸರಿಯಿಲ್ಲ ಈ ಕಡೆ ನಮ್ಮ ಕಡೆ. JDS ಬರಲ್ಲ, ಇಲ್ಲಿ ಬರೀ ಕುಮಾರಸ್ವಾಮಿನೇ. ಕುಮಾರಸ್ವಾಮಿ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಇವಾಗ? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ, ನರೇಂದ್ರ ಮೋದಿ ಅವ್ರು ಆಗ್ಬೇಕಾ? ನರೇಂದ್ರ ಮೋದಿ ಆಗಬೇಕು. ಯಾರು ಗೆಲ್ಲೋ ಚಾನ್ಸಸ್ ಇದೆ ಅಣ್ಣ ಇಲ್ಲಿ? ಮಲ್ಲೇಶ್ ಬಾಬು ಅಂತ ಗೆಲ್ಲೋ ಚಾನ್ಸ್ ಇದೆ. ಯಾಕೆ? ಅವ್ರು ಚೆನ್ನಾಗಿ ಮಾಡ್ತಾರೆ. JDS BJP ಒಂದಾಗ್ಯಾರಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಾಗಬೇಕು? ಮೊದಲು ಇದ್ದಾರೆ ಆಗ್ತಾರೆ ಅಷ್ಟೇ. ಮೊದಲು ಮೋದಿ ಅವರೇ ಆಗ್ತಾರಾ? ರಾಹುಲ್ ಗಾಂಧಿ ಅವ್ರು ಬರಲ್ವಾ? ಬಂದರೆ ಅವರು ಒಳ್ಳೇದೇ ಅಲ್ಲ. ಯಾರು ಬಂದ್ರೆ ಒಳ್ಳೇದೇ. ಅರೆ ಇಲ್ಲಿ ನಿಮ್ಮ ಮತ? ನಮ್ಮ ಮತ BJP ಅವ್ರಿಗೆ. ಓಕೆ. ಇವಾಗ BJP ಮತ್ತೆ JDS ಒಂದಾಗಿದ್ದಾರೆ. JDS ಕಡೆಯಿಂದ ನಿಂತಿದ್ದಾರೆ, ಸರಿ BJP ಕಡೆಯಿಂದ ನಿಂತಿಲ್ಲ. ಲಾಸ್ಟ್ ಟೈಮ್ ಯಾರು ಆಗಿದ್ರು ಗೊತ್ತಾ MP ನಿಮಗೆ? ಮುನಿಸ್ವಾಮಿ ಅವರು ಆಗಿದ್ರು. ಅವರು BJP ಕಡೆಯಿಂದ ನಿಂತಿದ್ರು. ಈ ಸರಿ ಅವ್ರು ನಿಲ್ತಿಲ್ಲ. ಅದು ನಿಮ್ಗೆ ಏನಾದ್ರು ಬೇಜಾರಾ? ಮತ್ತೆ ಹಳಬರು ಇರಬೇಕಲ್ವಾ? ಯಾರು ಇಲ್ಲಿ ನಿಮಗೆ ಸಪೋರ್ಟ್ ಅಂದರೆ ಯಾರಿಗೆ ಮಾಡ್ತೀರಾ ಇವರಿಬ್ಬರಲ್ಲಿ ಇವಾಗ MP ಎಲೆಕ್ಷನಲ್ಲಿ? BJPನೇ ಬರಬೇಕು ಅನಿಸ್ತಾ ಇದೆ ನಮಗೆ. BJP ಇಲ್ಲ, ಯಾರು ನಿಲ್ತಿಲ್ಲ. BJP ಅವರು ಇವಾಗ JDSಗೆ ಸಪೋರ್ಟ್ ಮಾಡ್ತಿದ್ದಾರೆ. JDS ಅವರಾ? ಹಾಂ, JDS ಬಂದರೆ ಏನು ಪ್ರಾಬ್ಲಮ್ ಇಲ್ವಲ್ಲ ಸತ್ತ. ಇದು ಕಾಂಗ್ರೆಸ್ ಬಂದು ತುಂಬ ಇದಾಗಿದೆ ಈಗ ಎಲ್ಲನೂ. ಇದು ಗ್ಯಾರಂಟಿಗಳೆಲ್ಲ ಇದೆಲ್ಲ ಬರ್ತಿಲ್ವಾ ನಿಮಗೆ? ಬರ್ತಾ ಇದೆ. 2000 ಏನಾದ್ರೂ ಎಲ್ಲಾದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿದಾರಲ್ಲ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ತಗೋಯ್ತಾ ಇದ್ದಾರೆ. ಅವ್ರು ಲಾಸ್ ಆಗ್ತಾ ಇಲ್ಲ, ನಾವೇ ಲಾಸ್ ಆಗ್ತಾ ಇರೋದು ಈ ಕಡೆಯಿಂದ. ಇದು ಬಸ್ ಫ್ರೀ ಮಾಡಿರೋದು ಇದೆಲ್ಲ ಎಲ್ಲನೂ ನಮ್ಮ ಕಡೆ ನಮ್ಮ ಮೇಲೇನೆ ಹಾಕಿದ್ದಾರೆ. ಅವೆಲ್ಲನೂ ತರಕಾರಿ ಬೇಳೆ ಇಂಥದ್ರ ಮೇಲೆಲ್ಲ ನಮ್ಮ ರಿಟರ್ನ್ ನಮ್ಮ ಹತ್ರದಿಂದ ತೆಗಿತಾರೆ. ಅವೆಲ್ಲನೂ ನಮ್ಮ ಹತ್ರ ತಗೊಂಡ್ರೆ ಅಂದರೆ ಅದು ಮಾಡಿದ್ದು ಏನು ಪ್ರಯೋಜನ ಇಲ್ಲ, ಏನಿಲ್ಲ, ನಮಗೆ ಏನು ಲಾಸ್ ಅಂತೀರಾ? ನಿಜ. ಸರಿ, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಈಗ BJP ಕಡೆಯಿಂದ ಆಗಿದೆ ಚೆನ್ನಾಗಿರೋದು, ಮೋದಿನೇ ಆಗಿದ್ರೆ ಚೆನ್ನಾಗಿರೋದು ಅಂತ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ನಮ್ಮ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ. ಅಣ್ಣ ಇವಾಗ ಒಂದು ದೊಡ್ಡದೇನೋ ಒಂದು ಅಲೆ ಬರ್ತಾ ಇದೆ. ಯಾವುದು ಅಲೆ? ಯಾವ ಅಲೆ ಗೊತ್ತಾ ನಿಮಗೆ? ಯಾವುದು ಗೊತ್ತಿಲ್ಲ. ಎಲೆಕ್ಷನ್ ಅಲೆ. ಆ ಅಲೆ ಇಷ್ಟುದ್ದ ಹಿಂಗೆ ಬರ್ತಾ ಇದೆ. ಅದ್ರ ಒಳಗಡೆಯಿಂದ ಬರೋದು ಯಾರು? ಅದ್ರ ಒಳಗಡೆಯಿಂದ ಬರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ಅವರು ಎಜುಕೇಟೆಡು. ಮೋದಿ ಬಂದ್ಬಿಟ್ಟು ಎಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಮೋದಿ ಅವರು. ಇವಾಗ ನಾವು ಇಲ್ಲಿ ಲೋಕಲಲ್ಲಿ ಯಾರು ಗೆಲ್ತಾರೆ? ನಿಮ್ಗೆ ಇಲ್ಲಿ ಲೋಕಲಲ್ಲಿ ಬಂದ್ಬಿಟ್ಟು ಗೌತಮ್ ಅವ್ರು ಗೆಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವ್ರು ಗೆಲ್ತಾರೆ. BJP ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ ನಿಮಗೆ? BJP ಮತ್ತು JDS ಇಬ್ಬರು ಮೈತ್ರಿ ಆಗಿದ್ದಾರೆ. ಮಲ್ಲೇಶ್ ಬಾಬು ಅವರು ನಿಂತಿರೋದು. ತುಂಬಾ ಜನ ಏನ್ ಹೇಳ್ತಾವ್ರಂದ್ರೆ ಇವಾಗ BJP ಸಿಂಗಲ್ ಓಟ್ ಅಲ್ಲ, BJP ಓಟ್ಸು ಪ್ಲಸ್ JDS ಓಟ್ಸು ಎರಡು ಸೇರ್ಕೊಂಡು ಈ ಸಲ ಮೆಜಾರಿಟಿಯಲ್ಲಿ ಗೆಲ್ತಾರೆ ಮಲ್ಲೇಶ್ ಬಾಬು. ಇಲ್ಲ ಹೋದ್ ಸರಿ ಏನಾಯ್ತಂದ್ರೆ ಈ ಮುನ್ಸ್ವಾಮಿನ ತಂದು ಇಲ್ಲಿ ನಿಲ್ಸಿದ್ದು ಗೆಲ್ಸಿದ್ದು ಕೂಡ ಕಾಂಗ್ರೆಸ್ ಅವರೇ ಗೆಲ್ಸಿದ್ದು. ಫಸ್ಟೇ ಕೊತ್ತೂರು ಮಂಜುನಾಥ್ ಮತ್ತು SN ನಾರಾಯಣ ಸ್ವಾಮಿ ಇವರೇ ಗೆಲ್ಸಿರೋದು. ಆದರೆ ಈ ಸರಿ ಅದು ಆಗೋದೇ ಇಲ್ಲ. ಈ ಸರಿ ಬಂದ್ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರೇ ಇದು ಇವಾಗ ಕೆಲವೊಬ್ರು ಅಂತಿರೋದೇನಂದ್ರೆ ಈ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ ಇದೆಲ್ಲ ತುಂಬಾ ಕೆಟ್ಟದು, ಕೊಡಬಾರ್ದಿತ್ತು, ಜನ ಸೋಮಾರಿಗಳು ಮಾಡ್ತಿದ್ದಾರೆ ಅಂತ. ಎಲ್ಲಿ ಸೋಮಾರಿ ಆಗ್ತಾ ಇದ್ದಾರೆ ಜನ? ಎಲ್ಲಿ ಫ್ರೀ ಕೊಡಬಾರ್ದಿತ್ತು. ಫ್ರೀ ಕೊಡಬಾರ್ದಂದ್ರೆ ಇನ್ನೊಂದು ಇರೋರ್ಗೆ ಅದು ಆ ಥರ ಆಗ್ತಾ ಇದೆ. ಇಲ್ದವ್ರಿಗೆ ಒಬ್ರು ಒಂದು 10 kg ಅಕ್ಕಿ ಕೊಟ್ರೆ ಅವರು ಇದು ಕಳೀತಾ ಇದೆ, ಒಂದು ದಿನದ ಒಂದು ತಿಂಗಳದ ಇದು ಕಳೀತಾ ಇದೆ. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಇವ್ರು ನಮಗೆ ಕೊಡ್ತಾ ಇದ್ದಾರೆ ಈ ತರ, ನಮ್ಮ ಹತ್ರ ಡಬಲ್ ತ್ರಿಬಲ್ ತಗೊಂತವ್ರೆ, ಕೆರೆ ನೀರ್ನ ಕೆರೆಗೆ ಚೆಲ್ತವ್ರೆ ಅಂತ ಹೇಳ್ತಿದ್ದಾರೆ. ಯಾವ್ದ್ರಿಂದ ತಗೊಳ್ತಾ ಇದ್ದಾರೆ? ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದಾರಂತೆ. ಇದು ಬಂದ್ಬಿಟ್ಟು ತರಕಾರಿ ಇದೆಲ್ಲ, ಈ ದಿನನಿತ್ಯದ ವಸ್ತುಗಳು, ಬೇಳೆಕಾಳುಗಳು, ಎಣ್ಣೆ ಇದೆಲ್ಲ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಎಲ್ಲ ಮಾಡ್ತಕ್ಕಂಥದ್ದು. ಇದು ಫಸ್ಟು ಜನ ತಿಳ್ಕೊಬೇಕಾಗಿರ್ತಂಥ ವಿಚಾರ. ಇಂಡಿಯಾ ಬಂದ್ಬಿಟ್ಟು ತುಂಬಾ ಕೆಳಗಡೆ ಇತ್ತು, ಇವಾಗ ಮೋದಿ ಅವರು ಇಂಡಿಯಾ ಮೇಲೆ ಏನ್ರಲ್ಲಿ ಹೋಗಿದೆ? ಎಲ್ಲದರಲ್ಲೂ ಬಂದಿದೆ. ಎಕನಾಮಿಕ್ಸ್ ಬಿದ್ದೋಗೈತೆ. ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಂದ ಇವತ್ತು ಈ ಥರ ನಡೀತಾ ಇರೋದು. ನೋಟ್ ಬ್ಯಾನ್ ಆಯಿತು, ಅದರಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಜನಕ್ಕೆ. ಈಗ ಸ್ವಲ್ಪ ದಿನ ಹಿಂದೆ ಪೆಟ್ರೋಲ್ ಡೀಸೆಲ್ ಎಷ್ಟಾಗಿದೆ? 100 ರೂಪಾಯಿ ಮೇಲೆ ಆಗಿತ್ತು. 100 ರೂಪಾಯಿ ಮೇಲೆ ಆಗಿತ್ತು. ಫಸ್ಟು 2014 ಮೊದಲು 100 ರೂಪಾಯಿ ಹಾಕಿದ್ರೆ 1.5 ಲೀಟ್ರ್ ಪೆಟ್ರೋಲ್ ಬರೋದು. ಇವತ್ತು 100 ರೂಪಾಯಿ ಮೇಲೆ ಮಾಡಿ ಅದನ್ನು 2 ರೂಪಾಯಿ ಇಡ್ಸಿದ್ದಾರೆ ಅಷ್ಟೇ. ಫ್ರೆಂಡ್ಸ್, ಇವಾಗ ತಾನೇ ಕೋಲಾರ ಮುಗಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಒಂದು ಹಳ್ಳಿ ಕಾಣಿಸ್ತು. ಆ ಹಳ್ಳಿ ಹೆಸರು ಲಕ್ಷ್ಮೀಪುರ. ಇಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ. ಬನ್ನಿ, ಫುಲ್ಲು ಸುಸ್ತಾಗ್ತಾ ಇದೆ, ಫಸ್ಟು ಕೂತ್ಕೋಣ. ಕೋಲಾರ ಅಂದ್ರೆ ಫಸ್ಟೇ ಪೈಪೋಟಿ ಅಲ್ಲಿ ಮಸ್ತಾಗಿ ರಣರಂಗ ಥರ ನಡೆಯೋದು. ಇವಾಗ ಏನು ನಡೆಯಲ್ವಾ ಆ ಥರ? ಏನಿಲ್ಲ. ಯಾಕೆ? ಏನಿಲ್ಲ, MP ಎಲೆಕ್ಷನ್ ಅಲ್ಲ, ಅವ್ರಿಗೆ ಇಷ್ಟು ಕೊದ್ದು ಓಟ್ ಹಾಕೊಂಡು. ಅಲ್ಲ, MP ಎಲೆಕ್ಷನ್ ಜಾಸ್ತಿ ಹೀಟಲ್ಲಿ ನಡಿಬೇಕು. ಇಲ್ಲ, MLA
MLA ಸೀಟಲ್ಲಿ ನಡೆಯುತ್ತೆ, MP ಸೀಟಲ್ಲಿ ನಡೆಯಲ್ಲ. ಅದಕ್ಕೇನಂತೀರ ಅವ್ರು ಹೇಳಿದ್ದಕ್ಕೆ? ಸರಿ ತಪ್ಪು ಎರಡೇ? ಹೌದು, ನಿಜ. ಯಾರ್ದು ಹವಾ ಚೆನ್ನಾಗಿದೆ ಅಣ್ಣ? ಇಬ್ಬರದು ಐತೆ. ಇಬ್ರದ್ದು ಐತೆ. ಹಳ್ಳಿ ಕಡೆ ಗ್ರಾಮಾಂತರ ಬಂದು JDS BJP, ಟೌನಲ್ಲಿ ಮಾತ್ರ ಕಾಂಗ್ರೆಸ್. ಯಾಕೆ? ಮುಸ್ಲಿಮ್ಸ್ ಅವ್ರು ಜಾಸ್ತಿ ಇರಲ್ಲ. ಆದರೆ ಇಲ್ಲೆಲ್ಲ ಹಿಂಗೆ ಪಕ್ಷ ನೋಡೋಟ್ ಹಾಕೋದಾ, ಇದು ವ್ಯಕ್ತಿ ನೋಡೋಟ್ ಹಾಕೋದಾ? ಇಲ್ಲೆಲ್ಲ ವ್ಯಕ್ತಿನೂ ನೋಡ್ತಾರೆ, ಪಕ್ಷನೂ ನೋಡ್ತಾರೆ. ವ್ಯಕ್ತಿನೂ ನೋಡ್ತಾರೆ, ಪಕ್ಷ ನೋಡ್ತಾರೆ. ಆದರೆ ಯಾವ್ದು ಓಟ್ ಹಾಕಿದ್ರೆ ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ? ನಂಗೆ ಮೋದಿ ನೋಡಿ. ಮೋದಿ ನೋಡಿ. ಅಂದರೆ ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ವ್ಯಕ್ತಿ ನೋಡ, ಪಕ್ಷ ನೋಡ? ಪಕ್ಷ ವ್ಯಕ್ತಿ ಎರಡು ಮುಖ್ಯ. ಎರಡು ಮುಖ್ಯ. ಇಲ್ಲಿ ಲೋಕಲ್ ಮಲ್ಲೇಶ್ ಬಾಬು ಅಂತ ಇಲ್ಲೇ ಇಲ್ಲಿನ ಸ್ಥಳೀಯರು. ಅವ್ರು ಯಾರೋ ಬೆಂಗಳೂರು, ಅವ್ರು ಯಾರು ಪರಿಚಯ ಇರಲ್ಲ. ಇದು ಹೆಂಗೆ ಓಟ್ ಹಾಕಿ? ಯಾರು ಬೆಂಗಳೂರು? ಗೌತಮ್ ಅಂತ. ಗೌತಮ್ ಅವರು ಬೆಂಗಳೂರು ಅವರು. ಇಲ್ಲಿ ಮುಂಚೆ ಯಾರಿದ್ದಿದ್ದು MP? ಮುನ್ಸ್ವಾಮಿ. ಯಾವ ಪಾರ್ಟಿ ಅವರು? ಅವರು BJP ಕಡೆ. BJP. ಮತ್ತೆ ಅವ್ರು ಯಾಕೆ ನಿಂತಿಲ್ಲ ಈ ಸಲ? ಅದೇನೋ ಗೊತ್ತಿಲ್ಲ. ಅವರಿಬ್ಬರು ಒಂದಾಗವರಲ್ಲ, ಅದರಿಂದ ಒಂದಾಗಿದ್ರೆ ಏನು ಗೆದ್ದಿರೋರು ಮತ್ತೆ ಗೆಲ್ಲಲ್ವಾ? ಬೇಡ, ಇಲ್ಲಿ ಇಬ್ಬರು ನೀವು ಜೊತೆಗೆ ಯಾರೋ ಒಬ್ರು ಟಿಕೆಟ್ ಕೊಟ್ಟಾರಲ್ಲ. JDS ಗೆಲ್ಲಿ ಪರವಾಗಿಲ್ಲ. BJP JDS ಎಲ್ಲ ಒಂದೇ. BJP JDS ಒಂದೇ. ಮೋದಿ ಪ್ರಧಾನಿ ಆಗಬೇಕು, JDS ಗೆಲ್ಲಿ ನನಗೆಲ್ಲ. ಓಕೆ. ಇನ್ನ ಕೆಲವ್ರು ಏನಂತವ್ರು ಗೊತ್ತಾ? ಇಲ್ಲಿ ಕೆಲವ್ರು ಅಂತಿರೋದು ಇದೆರಡು ಒಂದಾಗಿರೋದು ಸರಿಯಲ್ಲ ಅಂತ ಅಂದ್ಬಿಟ್ಟು. ಇಲ್ಲ, ಇಲ್ಲಿ ಒಂದು 20-30 ವರ್ಷದಿಂದ JDS ಕಾಂಗ್ರೆಸ್ ಅಪೋಸಿಟ್, BJP JDS ಅಪೋಸಿಟ್ ಇಲ್ಲ. ಈಗ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಎಲ್ಲ ವರ್ಕೌಟ್ ಆಗ್ತಿದ್ಯಾ ಅಣ್ಣ? ಅದ್ರ ಬಗ್ಗೆ ಏನು ಹೇಳ್ಬೇಕಿರಪ್ಪ? 2,000 ರೂಪಾಯಿ ಗ್ಯಾರಂಟಿ ಕೊಟ್ಟಾನೆ. ಒಂದು ದಿನಕ್ಕೆ 200 ರೂಪಾಯಿ ಕೊಡೋಣ. ನಾವು 400 ರೂಪಾಯಿ ಕುಡಿತೀರಿ. ಅಲ್ಲಿಗೆ 6,000 ಜಾಸ್ತಿ ಮಾಡಿದೆ ನನ್ನ ಮ್ಯಾಗ. ಏನು ಕುಡಿತೀರಾ? MC ರಮ್ಮು. ಎಷ್ಟು ಬಾಟ್ಲು ಇವಾಗ? 170. ಇದ್ದಿದ್ದೆಷ್ಟು? ಮೊದಲು 110 ಇತ್ತು. 60 ರೂಪಾಯಿ ಜಾಸ್ತಿ. 2 ಕ್ವಾರ್ಟರ್ಗೆ 120 ಅಂದರೆ ಎಷ್ಟಾಯ್ತು ದುಡ್ಡು? 2 ಕ್ವಾರ್ಟರ್ ಹೊಡಿತೀರಾ ಡೈಲಿ? 2-3 ಬೇರೆಯವ್ರು ಕೊಡಿಸಿ 1,500 నేను ಬೇರೆಯವ್ರಿಗೆ. ಓಹೋ ಸ್ವಾಮಿ, ನೀವು ನನಗೆ ಸಿಗ್ಬೇಕಿತ್ತಲ್ಲ. ನೀವು ನನ್ನ ಬಿಟ್ಟು ನೀವು ಎಲ್ಲೆಲ್ಲ ಹೋಗ್ತಿದ್ದೀರ. ಪರವಾಗಿಲ್ಲ ಬಿಡಿ, ಆಯ್ತು. ಏನಂತೀರ ಅಣ್ಣ? ನೀವು ಎಷ್ಟಣ್ಣ ಡೈಲಿ? ಎರಡೇನಾ ನಿಮ್ಮದು? ಎಷ್ಟು? ಎರಡೇನಾ? ಎರಡು. ಸರಿ, ನೋಡ್ತಾ ಇದ್ದೀರಾ? ಯಾರು ಗೆಲ್ತಾ ಇದೀಯಾ? ಮೋದಿಗಳು ಬಂದು ಅಲ್ಲ, ನಾನು ಹೇಳಿದ ಮ್ಯಾಚ್ ಇದು IPL ನೋಡ್ತಾ ಇದ್ದೀನಿ. ಮ್ಯಾಚ್ ಗೊತ್ತಾಗಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಕ್ರಿಕೆಟ್ ನೋಡಲ್ಲ? RCB ಸಪೋರ್ಟ್ ಮಾಡಲ್ವಾ ನೀವು? ಯಾಕೆ? ಕ್ರಿಕೆಟೇ ನೋಡಲ್ಲ ನಾವು. ಪ್ರಧಾನ ಮಂತ್ರಿ ಯಾರು ಇಂಡಿಯಾಗೆ? ಹಾಗೆ ಮೋದಿ ಆಗ್ಬೋದು. ಮೋದಿ ಅವರ? ಹ್ಞೂ, ಕರೆಕ್ಟಾಗಿ ಯೋಚನೆ ಮಾಡಿ. ಪ್ರಧಾನ ಮಂತ್ರಿ ಮೋದಿ ನೀರು ಈ ಸತಿ ಬರೋಕ್ಕೂ ಮೋದಿನೇ ಬರೋದು ಈ ಸತಿ. ಯಾಕೆ? ಯಾಕಂದ್ರೆ ಈ ಸತಿ ಆ ಥರ ಮಾಡವ್ರೆ, ಹಾಂ, ಇದು ಕೊಟ್ಟವ್ರೆ. ಕಾಂಗ್ರೆಸ್ ಅಂದ್ಬಿಟ್ಟು ಎಲ್ಲ ಇದು ಮಾಡಾಕ್ತವ್ರೆ. ಅಕ್ಕಿ ಫ್ರೀ ಬಿಟ್ಟು ಏನಕ್ಕೆ? ನಮ್ಮ ಕಾಸು ನಮ್ಗೆ ತಾನೆ. ಅಲ್ಲಿ ಫ್ರೀ ಬಿಟ್ಟವ್ರೆ, ನಮ್ದು ಇಕ್ಸ್ತಾರೆ. ಅಲ್ಲಿ ಜಾಸ್ತಿ ಮಾಡವ್ರೆ. ಅಕ್ಕಿದು ಇವಾಗ ನುಚ್ಚು ಅಕ್ಕಿ ಜಾಸ್ತಿ ಮಾಡವ್ರೆ, ಬೆಳೆ ಜಾಸ್ತಿ ಮಾಡವ್ರೆ. ಅದು ನಮ್ಗೆ ತಾನೆ, ನಾವು ಸಂಪರ್ಕ ಅವ್ರಿಗೆ ತಾನೆ. ನಮ್ದು ನಂಬಿಕೆ ಕೊಡೋದು ಅವರು. ನಮ್ದು ನಂಬಿಕೆ ಕೊಡ್ತಾರಲ್ಲ. ಕೆರೆ ನೀರನ್ನ ಮತ್ತೆ ಕೆರೆಗೆ ಚೆಲ್ತವ್ರೆ. ಹ್ಞೂ, ಹಂಗೆ ಮಾಡ್ತಾವ್ರೆ ಸರ್. ಇವಾಗ ಎಲೆಕ್ಷನ್ ಅಲ್ಲಿ ಯಾರು ಹೊಡಿತೀರಾ ಈ ಸಲ? ಎಲೆಕ್ಷನ್ ಅಲ್ಲೇ ನಮ್ಗೆ ಯಾರು ಈ ಸರಿ ಅನುಕೂಲ ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಹೊಡಿತೀರಿ. ಅರೆ, ಫಸ್ಟ್ ನೋಡ್ತೀರಾ ಯಾರು ಅನುಕೂಲ ಮಾಡ್ತಾರಂತ, ಆಮೇಲೆ ಓಟ್ ಹಾಕ್ತೀರಾ? ಹೆಂಗೆ? ಹೌದು, ಅದಕ್ಕೆ ಫಸ್ಟ್ ಅನುಕೂಲ ಅಲ್ಲ, ನಮ್ಗೆ ಮುಂದೆ ಏನ ಫ್ಯೂಚರ್ ಅಲ್ಲಿ ಯಾರು ಅನುಕೂಲ ಮಾಡ್ತಾರೆ ಅವ್ರು. ಯಾರು ಮಾಡ್ತಾರೆ ಅನ್ಸುತ್ತಿದೆ? ನಮ್ಗೆ ಈ ಸರಿ ನಮ್ಗೆ ಮೋದಿನೇ ಬರ್ಬೇಕು ಅನಿಸ್ತಾ ಇದೆ. ಮೋದಿ ಅವ್ರು ಬರ್ತಾರೆ. ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ಇವ್ರು ಬರ್ಬೇಕು. ಇದು ಮುನ್ಸ್ವಾಮಿ ಅಲ್ಲ, ಮರಿಯಪ್ಪ. ಮಲ್ಲೇಶ್ ಬಾಬು ಅವ್ರು ಯಾವ ಪಾರ್ಟಿ? ಅವ್ರು JDS ಪಾರ್ಟಿ. ಮತ್ತೆ ಮೋದಿ ಅವ್ರು ಹೆಂಗ್ ಬರ್ತಾರೆ? ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ಲಿ ಅವ್ರ ಕಡೆಯಿಂದ. ಗೌತಮ್ ಅಂತ ನಿಂತಿದ್ದಾರೆ, ಅವ್ರಿಗೆಲ್ಲ ಚಾನ್ಸಸ್ ಇದೆಯಾ? ಅವ್ರು ನಾವು ನೋಡ್ಲೇ ಇಲ್ಲ. ಈಗ ಅವ್ನು ಕೊತ್ತೂರು ಮಂಜುನಾಥ್ ಬಂದಿದ್ದಾನೆ. ಅವ್ನು ಬಂದ್ಬಿಟ್ಟು ನಮ್ಮೂರಿಗೆ ಇವಾಗ ಬಂದೇ ಇಲ್ಲ, ಎಲೆಕ್ಷನ್ಗೆ ಬಂದೋಗಿರೋದಷ್ಟೇ. ಇವಾಗ ನಮ್ಮ ಹಳ್ಳಿಯಲ್ಲಿ ಏನಾಗಿದ್ದಾರೆ ಜನಗಳು, ಅವ್ರು ನೀರಿದೆಯಾ, ಕುಡಿಯೋಕೆ ನೀರು ವ್ಯವಸ್ಥೆ ಇದೆಯಾ, ಇಲ್ಲ ರೋಡ್ ವ್ಯವಸ್ಥೆ ಇದೆಯಾ, ಇವಾಗ ಬಂದು ನೋಡ್ದೋರಿಲ್ಲ ಅವರು. ಅಂತ ಕಾಂಗ್ರೆಸ್ ನಾವ್ಯಾಕೆ ಹಾಕ್ಬೇಕು ಕೊಟ್ಟು? 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ಯಾರಿಗೆ ಹೋಗ್ತಾ ಇದೆ? ನಿಮ್ಮ ಹುಡುಗಿರಿ, ನಿಮ್ಮ ಹೆಂಡತಿಯರಿಗೆ. ನಮ್ಮ ಹೆಂಡತಿಯವ್ರು ನಮ್ದು ಅಕೌಂಟೇ ಇದೇ ಇಲ್ಲ, ನಮ್ದು ರೇಷನ್ ಕಾರ್ಡೇ ಇಲ್ಲ. ನಿಮ್ಮ ಮನೆಗೆ ಬರ್ತಿಲ್ವಾ? ಬರ್ತೇ ಇಲ್ಲ, ನಮ್ದು ರೇಷನ್ ಕಾರ್ಡೇ ಇಲ್ಲ. ಅದು ಬರ್ತಿಲ್ಲ, ಅದಕ್ಕೆ ಓಟ್ ಹಾಕಲ್ಲ ಹಂಗಂತಲ್ಲ. ಬರೀ 2,000 ಕೊಟ್ಬಿಟ್ರೆ ಈಗ ರೇಷನ್ ಅಲ್ಲಿ ಎಷ್ಟು ಎಕ್ಸಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ ರೇಷನ್ಗಳು. ತಿಂಗಳಿಗೆ 4,000 ರೂಪಾಯಿ ಎಕ್ಸ್ಟ್ರಾ ಮಾಡಿದಾರೆ ರೇಷನ್ ಅಲ್ಲಿ. ಅವ್ರು ಕೊಡೋದು 2,000 ಯಾರಿಗೂ ಉಳಿತಾಯ ಆಗುತ್ತೆ? ಕಾಂಗ್ರೆಸ್ ಅವ್ರಿಗೆ ಉಳಿತಾಯ ಆಗುತ್ತೆ. ಅವನೇನು ಅವ್ರ ಅಪ್ಪನಿಂದ ಮನೆಯಿಂದ ತಂದು ಕೊಡ್ತಾ ಇದ್ದಾನೆ, ನಮ್ಮ ದುಡ್ಡಲ್ಲೇ ಅಂತ ನಮಗೆ ಕೊಡ್ತಿರೋದು ವಾಪಸ್ಸು. ಕರೆಂಟ್ ಬಿಲ್ಲು ನಮ್ಮ ಮನೆಗೆ ತಿಂಗಳೆಲ್ಲ ಓಡಿಸೋ ಕೂಡ 200 ರೂಪಾಯಿ ಬರೋಲ್ಲ. ಅವ್ನು ಫ್ರೀ ಮಾಡಿರೋದು ಎಷ್ಟು? ಮಿನಿಮಮ್ ಫ್ರೀ ಎಷ್ಟು ಮಾಡಿದ್ದಾನೆ ಅವನು? 200 ರೂಪಾಯಿ ಎಷ್ಟಾಯ್ತು? ಇನ್ನೂ 1,800 ರೂಪಾಯಿ ಅವನಿಗೆ ಫ್ರೀ ಆಯಿತಾ? ಅವನೇನು ಮಾಡಿದ್ದಾನೆ ನಮಗೆ ಕಾಂಗ್ರೆಸ್ ಅವನು? ನೆಮ್ಮದಿಯಾಗಿ, ಏನು ಟೆನ್ಷನ್ ಇಲ್ಲದೆ, ಏನು ಇದಿಲ್ಲದೆ ಶಾಂತಿಯಾಗಿ ಮಲ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಒಂಚೂರು ಏನು ಹೇಳ್ತಾರೆ ಅಂತ.
ಅವ್ರು ಕರೀತವ್ರು ನೋಡ್ರಿ. ಯಾರಿಗೆ ಹಾಕ್ತೀರಾ ನೀವು ಓಟು? ಹೋಗ್ಬಿಡಿದಲ್ಲ ಈಕೆನ ಈಕೆ ನೀನು ನೋಡಿ. ಈ ಮಗು ನೋಡ್ಕೊಂಡು ಹೇಳಿ ಕರೆಕ್ಟಾಗಿ. ಇವ್ರ ಭವಿಷ್ಯ ಖುಷಿಯಾಗಿರ್ಬೇಕಂದ್ರೆ ಈ ನಮ್ಮ ರಾಜಕೀಯ 100% ಚೆನ್ನಾಗಿರೋರ ಕೈಗೆ ಹೋಗ್ಬೇಕು. ಅಥವಾ ಏನೇ ಆಗಿರ್ಬೋದು. ಹೌದು. ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್ ಅಲ್ಲಂತಲ್ಲ, ಯಾವುದೇ ಪಕ್ಷ ಆಗ್ಲಿ ಒಳ್ಳೆ ವ್ಯಕ್ತಿ ಬಂದ್ರೆ ಒಳ್ಳೇದ್ ಮಾಡ್ತಾನೆ ಅಂತ ಅರ್ಥ. ಹೌದಾ? ಅದ್ರಲ್ಲಿ ಈ ಮಧ್ಯವರ್ತಿಗಳಿರ್ತಾರೆ ನೋಡು, ಯಾವ್ದು ಒಳ್ಳೇದಾಗಕ್ಕೂ ಬಿಡಲ್ಲ ಅವರು. ಅವ್ರಿಗೆ ಯಾರೇ ಬರಲಿ ಒಬ್ಬ ಒಳ್ಳೆ ವ್ಯಕ್ತಿ, ಅವರು ಈ ಸಣ್ಣ ಪ್ರಮಾಣಕ್ಕಿರ್ತಾರೆ ನೋಡಿ ಜನ, ಅವ್ರು ಅಲ್ಲೇ ಇರ್ತಾರೆ. ಯಾರು ಮುಂದೆ ಹೋಗಿ ಗುರ್ಸ್ಕೊಂತಾರೆ ಅವ್ರು ಮಾತ್ರ ಬೆಳೀತಾರೆ. ಇದೊಂದೇ ರಾಜಕೀಯದಲ್ಲಿ ಬರ್ತಾ ಇರೋದು. ಓಕೆ, ಇದು ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಫ್ರೀ 2000 ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ಕೆಲವರು ಬಡವ್ರಿಗೆ ಇಲ್ದವ್ರಿಗೂ ಅನುಕೂಲ. ಇಲ್ಲಿ ಇರೋರ್ಗು ಏನು ಬಂದ್ರೆ ಬಿಡ ಅದೆಷ್ಟು ಮಾತ್ರ ಅನ್ನೋ ಲೆಕ್ಕದಲ್ಲಿ ಇರುತ್ತೆ. ಈಗ ಅವ್ರ ಕೊಡೋ ಲೆಕ್ಕದಲ್ಲಿ ಒಂದು ಬೇಳೆ ರೇಟ್ ನೋಡಿ, ಒಂದು ಅಕ್ಕಿ ರೇಟ್ ನೋಡಿ, ಒಂದು ಯಾವುದಾದ್ರೂ ದಿನಸಿ ಸಾಮಾನುಗಳಲ್ಲಿ ಎಷ್ಟು ಬೆಲೆ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಬಂದ ಮೇಲೆ. ಜನಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಅದು ಆಲೋಚನೆ ಮಾಡಬೇಕು ಅವರು. ಮೋದಿ ಅವರು 10 ವರ್ಷ ಇದಾಗಿದ್ದಾರೆ, PM ಆಗಿದ್ರು, ತುಂಬಾ ಅಭಿವೃದ್ಧಿಗಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಅಂತಾರೆ. ದೇಶನ ತುಂಬಾ ಅಭಿವೃದ್ಧಿ ಮಾಡಿ. ಈಗ ನಮ್ಗೆ ಹೇಳಕ್ ಬರಲ್ಲ, ಅವ್ರು ಎ ಇಂದ Z ಗಂಟ ಮಾಡಿದ್ದಾರೆ. ಅಕ್ಷರ ಏನಿದೆಯಾ ಒಂದೊಂದು ಅಕ್ಷರಕ್ಕೂ ಅವರು ಒಳ್ಳೆ ಹೆಸರು, ಒಂದೊಂದು ಅಕ್ಷರಕ್ಕೂ ಒಂದೊಂದು ಹೆಸರಲ್ಲಿ ಒಂದು ಇದು ಮಾಡಿದ್ದಾರೆ ಅವರು. ಯಾರು PM ಆಗ್ಬೇಕು? ಅಲ್ಲಿ ಆಗಂಗಿದ್ರೆ ಮೋದಿನೇ ಆಗಲಿ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡೋದವ್ರಿಗೆ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ. ಅದೇ ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರು ತಗೊಳ್ಳಿ ಅಣ್ಣ. ಪಾರ್ಟಿ ಹೆಸರಲ್ಲಿ ಹೇಳಿದ್ರಿ? ಬಿಜೆಪಿ ಅಂತ ಹೇಳಿಲ್ಲ, ಇವಾಗ್ಲೇ ಹೇಳಿದ್ದು. LK ಅದ್ವಾನಿ ವಾಜಪೇಯಿ ಫಸ್ಟ್ ಮಡಗಿದ್ದು ಬಿಜೆಪಿ. ಸರಿ, ಮೋದಿ ಅವರು ಏನೇನ್ ಯಾಕೆ ಬರ್ಬೇಕು? ಬರ್ತಾರೆ ಅವರು. ಯಾಕೆ? ಅವ್ರು ಚಂದಾಗಿ ಮಾಡ್ತಾ ಇದ್ದಾರೆ. ಏನ್ ಒಂದೇ ದೇಶ ಅಲ್ಲ ಸ್ವಾಮಿ ಮಾಡ್ತಾ ಇರೋದು, ಎಲ್ಲ ದೇಶಗಳು ಚಂದಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು 2000 ರೂಪಾಯಿ ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಕುಡಿಯೋದು ನಮ್ಗೆ 20 ರೂಪಾಯಿ ಜಾಸ್ತಿ ಮಾಡಿದ್ರು. ಇವಾಗ ಎಷ್ಟು ರೂಪಾಯಿ ಕಡಿಮೆ ಮಾಡ್ತಾರೆ? ಇಟ್ಟಾಗ ನಾನೇ ಮಾತಾಡ್ತೀನಿ. ಇವಾಗ ಕ್ವಾರ್ಟರ್ ಮೇಲೆ 20 ರೂಪಾಯಿ ಜಾಸ್ತಿ. ಯಾಕೆ ಈ ತರ ಮಾಡಿದ್ರೆ ನಾವು ಕುಡುಕ್ರೆ ಎಲ್ಲಿಗೆ? 4,000 ಬರ್ತಾ ಇದ್ದಿದ್ದು 2,000 ಮಾತ್ರ ಕೊಡ್ತಾ ಇದ್ದಾನೆ. ಇನ್ನು 2,000 ಎಲ್ಲಿ ಬರುತ್ತೆ? ಏನ್ ಸ್ವಾಮಿ ಇದೆಲ್ಲ ಫ್ರೀ ಮಾಡಿದ್ರು, ಎಲ್ಲ ಮಾಡಿದ್ರು. ನನ್ನ ಕ್ವಾರ್ಟರ್ ಮೇಲೆ ಯಾಕೆ 20 ರೂಪಾಯಿ ಜಾಸ್ತಿ ಮಾಡಿದ್ರು? ಅದು ಮಾಡಿದ್ರು ಕೇಳಿ. 20 ರೂಪಾಯಿ ಯಾಕೆ ಮಾಡಿದ್ರು ಕ್ವಾರ್ಟರ್ ಮೇಲೆ? ಯಾವ ಬ್ರ್ಯಾಂಡ್? ಹೌದು ನಮ್ದು. ಅರ್ಥ ಆಯ್ತಾ? 50 ಇಟ್ಕೋ. ಇಲ್ಲ MC ಇಟ್ಕೋ. ಅದೆಷ್ಟು? 140. ಎಷ್ಟು ರೂಪಾಯಿ ಇದ್ದಿದ್ದು? ಎಷ್ಟು ರೂಪಾಯಿ ಇದ್ದಿದ್ದು? 90 ರೂಪಾಯಿ ಒಂದೇ ಸಲ. ಇವಾಗ ಎಷ್ಟು ಹೊಡಿತಿದ್ರು? ಎಷ್ಟು ಹೊಡಿತಿದ್ದೀರಾ ಇವಾಗ? ನಾನಾ ಕುಡ್ತಿದ್ದೀನಿ ಸ್ವಾಮಿ. ಎಷ್ಟು ಕುಡಿತಿದ್ದು? ಇವಾಗ ಎಷ್ಟು ಕುಡಿತಿದ್ದೀರಾ? 2. ಅವಾಗ ಕುಡಿತಿದ್ದು? ಆವಾಗೂ 3. ಅಲ್ಲ, ಅಳ್ತಿರೋದೇನಕ್ಕೆ ನೀವು? ಫಸ್ಟ್ ಅಳೋದಲ್ಲ, ಎಣ್ಣೆ ರೇಟ್ ಯಾಕಪ್ಪ ಮಾಡೋದು? ಇನ್ನೂ ರೇಟ್ ಜಾಸ್ತಿ ಮಾಡ್ರಿ ನೀವು. ನಾವು ಇನ್ನೊಂದು ಕ್ವಾರ್ಟರ್, ಇವಾಗ 2 ಇರೋದು, ಆಮೇಲೆ ಒಂದೇ ಕ್ವಾರ್ಟರ್ ಹೊಡಿತೀವಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಇಲ್ಲಿರೋರು ಏನು ಮಾತಾಡಿದ್ರು ಅಂತ. ಇವಾಗ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ, ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಅಲ್ಲಿನ ಜನ ಏನಂತವ್ರೆ ಅಂತ ಕೇಳಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೋಡಿ ಇಲ್ಲೊಂದು ದೊಡ್ಡ ಮರ ಇದೆ. ಸೊ ಮರದ ಕೆಳಗಡೆ ಫುಲ್ಲು ವಯಸ್ಸಾಗೋರು ಕೂತಿದ್ದಾರೆ. ಸೊ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಮಾತಾಡೋಕ್ಕೆ. ಅವ್ರ ಹತ್ರನೇ ಏಕೆ ಮೈನ್ ಅಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬನ್ನಿ, ಅವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ಅವ್ರು ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನಿದೆ ಅಂತ ಅವ್ರಿಗೆ ಹತ್ರನೇ ಕೇಳೋಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ಏನು ಮಾಡ್ಕೊಂಡಿದ್ದೀರಾ? ಎಣ್ಣೆ ವ್ಯಾಪಾರ. ಹೆಂಗೆ ನಡೀತಿದೆ ವ್ಯಾಪಾರ? ಸುಮಾರು ನಡೀತದೆ. ಜಾಸ್ತಿ ನಡೀತಿಲ್ವಾ ಇಲ್ಲಿ? ಕಡಿಮೆ. ಅಂಗಡಿಗಳು ಜಾಸ್ತಿ, ದೊಡ್ಡದಕ್ಕೆ ಅಂಗಡಿ ಕಡಿಮೆ. ಹಂಗೆ. ಸರಿ ಅಣ್ಣ, ನೀವು ಈ ಸಲ ಏನು ನಡೀತಿದೆ ದೊಡ್ಡದಾಗಿ? ಏನಕ್ಕೆ ಏನು ನಡೀತದೆ ಇಲ್ಲಿ? ಎಲ್ಲ ಏನು ನಡೀತಿದೆ? ಏನೋ ದೊಡ್ಡದಾಗಿ ಬರ್ತಿದೆ ಅಲ್ಲ? ಅಲ್ಲ, ಏನಕ್ಕೆ ಏನು ವಿಷಯ ಅಂತ ಹೇಳ್ಬೇಕಲ್ಲ. ಎಲೆಕ್ಷನ್ ಬರ್ತಿದೆ ತಾನೆ? ಎಲೆಕ್ಷನ್ ಆ ಥರ ಹೇಳಿ. ಸತಿ ಸುಮಾರು ಆಗೈತೆ, ಹೇಳೋಕ್ಕಾಗಲ್ಲ. ಅಂದರೆ ಇನ್ನೂ ಆರೆಂಜಿಗೆ ಏನಿಲ್ಲ? ಇಲ್ಲ, ಜಾಸ್ತಿ ಆಯ್ತು ಈ ಸಲ ಜಾಸ್ತಿ ಇದೆಯಾ? ಯಾರ್ಯಾರು ನಿಂತಿದ್ದಾರೆ ಗೊತ್ತಾ ನಿಮ್ಗೆ? ಹೋಗ್ಲಿ, ಮಹೇಶ್ ಬಾಬು ನಿಂತಿದ್ದಾರೆ, ದಳಕ್ಕ. ಇನ್ನೊಂದು ಗೌತಮ್ ಅವರು ನಿಂತಿದ್ದಾರೆ. ಯಾರಿಗಿಲ್ಲ ಅವ ಜಾಸ್ತಿ? ಎರಡು ಈಕ್ವಲ್ ಆಗಿ ನಡೀತದೆ. ಸ್ವಲ್ಪ ಜಾಸ್ತಿ ಮಹೇಶ್ ಬಾಬುಗಿದೆ. ಮಹೇಶ್ ಬಾಬು
ಮಲ್ಲೇಶ್ ಹಾಂ, ಅವ್ರಿಗೆ ಯಾಕೆ? ಮಲ್ಲೇಶ್ ಬಾಬು ಅವ್ರಿಗೆ ಯಾಕೆ ಹವಾ ಜಾಸ್ತಿ ಇದೆ ಇಲ್ಲಿ ಸ್ವಲ್ಪ? ಯಾಕವ ಅಂದರೆ ಇಲ್ಲೆಲ್ಲ ಗೌಡಸ್ ಜಾಸ್ತಿ ಇದ್ದಾರೆ, ಹಾಂ, ಅದಕ್ಕೋಸ್ಕರ ಅವ್ರಿಗಿದೆ. ಓಕೆ, ಕಾಂಗ್ರೆಸ್ ಅವರು ಇದೆಲ್ಲ ಗ್ಯಾರಂಟಿಗಳು ಇದೆಲ್ಲ ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದಾರೆ. ಏನು ನ್ಯಾಯವಾಗಿ ಕೊಡ್ತಾ ಇಲ್ಲ. ಅಂದರೆ ಕೊಡ್ತಾ ಇಲ್ಲ. ನ್ಯಾಯವಾಗಿ ಅಂದರೆ ಯಾವ ಥರ? ಯಾವ ಥರ ಅಂದರೆ 10 kg ಅಕ್ಕಿ ಕೊಡ್ತೀನಿ ಅಂದರು, 5 kg ಕೊಡ್ತಾ ಇದ್ದಾರೆ. ಹಾಂ. ಎರಡನೇದು ಅಂದರೆ ಇದು ಏನೋ ಇದು ಹೆಂಗಸರಿಗೆ 5,000 ರೂಪಾಯಿ 2,000 ರೂಪಾಯಿ ಹಾಕ್ತೀನಿ ಅಂದರು. 1 ತಿಂಗಳು ಹಾಕ್ತಾರೆ, 1 ತಿಂಗಳು ಹಾಕಲ್ಲ. ಹಾಂ, ಹೆಂಗಸರಿಗೆ ಕೊಡ್ತಾರೆ, ಗಂಡಸರಿಗೆ ಯಾರು ಕೊಡ್ತಾ ಇಲ್ಲ. ಗಂಡಸರಿಗೆ ಏನು ಕೊಡಬೇಕು? ಗಂಡಸ್ರಿಗೆ ಕೊಡ್ಬೇಕು, ಕುಡಿಯೋಕೆ ಎಣ್ಣೆ ಕಾಸು ಕೊಡಬೇಕು. ಅದು ಕೊಟ್ಟಿಲ್ಲ ಅಂದ್ರೆ ಬೇಜಾರ ನಿಮಗೆ? ಕೊಟ್ಟಿಲ್ಲ ಅಂತಲ್ಲ, ಎಲ್ಲ ಸಮಾನ ಕೊಡ್ಬೇಕಲ್ಲ. ಅದು ಹೆಂಗಸ್ರು ಮಾತ್ರ ಓಟ್ ಹಾಕ್ತಾರೆ, ಗಂಡಸ್ರು ಓಟ್ ಹಾಕಲ್ಲ. ಗಂಡಸರಿಗೇನು ಒಂದೊಂದು ಕ್ವಾರ್ಟರ್ ಡೈಲಿ ಇಲ್ಲ ತಿಂಗಳಿಗೆ ಎಷ್ಟು ಈ ಥರ ಹೆಂಗಿರಲ್ಲ? ಏನೋ ಇವಾಗ ಮಾಮೂಲಿ ಅವ್ರು ಕೊಟ್ಟಂಗೆ ನಮಗೂ ಗಂಡಸ್ರು ಕೊಟ್ಟರೆ ನಮಗೂ ಅದೇ ಏನು ಕೊಡಬೇಕು, ಹೆಂಗೆ ಕೊಡಬೇಕು ಅದು ಹೇಳಿ ಕೇಳ್ಕೊಳ್ಳಿ. ಹೆಂಗೆ ಕೊಡ್ಬೇಕಂದ್ರೆ ತಿಂಗಳಿಗೆ ಅವ್ರು 2,000 ಕೊಡ್ತಾರೆ, ನಮಗೂ 2,000 ಕೊಡಲಿ ಗಂಡಸರಿಗೆ. ಯಾಕಂದ್ರೆ ಖರ್ಚಿಗೆ. ಏನು ಖರ್ಚಿರುತ್ತೆ ಮೈನು? ಎಣ್ಣೆ ಐತೆ, ಎಣ್ಣೆ ಕುಡಿಬೇಕು, ಬಿಡಿ ಸಿಗರೇಟ್ ಐತೆ, ಟೀ ಕಾಫಿ ಐತೆ, ಎಷ್ಟಿದೆ. ಸರಿ, ಯಾರು ಗೆಲ್ಬೋದು? ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೋದು? ಪ್ರೈಮ್ ಮಿನಿಸ್ಟರ್ ಬಂದು MP ಸೀಟಲ್ಲಿ ಬಂದು ಮಹೇಶ್ ಬಾಬು ಗೆಲ್ಬೋದು ಅಂತ ಒಂದು ಉದ್ದೇಶ. ಸರಿ, ಮೋದಿ ಅವ್ರು ಗೆಲ್ತಾರಾ? ಮೋದಿ ಅವರು. ರಾಹುಲ್ ಗಾಂಧಿ ಅವ್ರು ಗೆಲ್ತಾರ? ಮೋದಿ. ರಾಹುಲ್ ಗಾಂಧಿ ಅವರು ಗೆಲ್ಲಲ್ಲ, ಕಷ್ಟ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಮೊದಲಿಂದ ಐತೆ ಚೆನ್ನಾಗಿತ್ತು, ಪ್ರತಿಯೊಂದು ಅವರೇ ಮೂಲ ಕೊಟ್ಟಿದ್ದು. ಈಗ ಮೋದಿ ಅಂದರೆ ಅವನು ಬರೀ ಡಬ್ಬ, ಏನಿಲ್ಲ ಒಂದು ಕೊಡುಗೆ, ಸುಳ್ಳು, ಎಲ್ಲ ಸುಳ್ಳು ಮಾಡ್ತಾರೆ. 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದಾರಲ್ಲ, ಏನು ಮಾಡಿದ್ದಾರೆ ತೋರಿಸಿ. ನಮ್ಮ ಇಂಡಿಯಾ ಕೊಡ್ಲಿ, ನನಗೆ ಕೊಡ್ಲಿ ಗ್ಯಾರಂಟಿ. ಅವ್ನು ತಂದು ಏನು ಕೊಡ್ತಾನೆ ಕೊಡ್ಲಿ. ಅಲ್ಲ 10 ವರ್ಷ ಏನು ಮಾಡಿ ಅವ್ನು ಕೊಡ್ಲಿ. ಇಂಡಿಯಾ ಇಷ್ಟು ದಿನ ಬಂದ್ಬಿಟ್ಟು ಎಕನಾಮಿಯಲ್ಲಿ ಕೆಳಗಿತ್ತು. ಈ 10 ವರ್ಷದಲ್ಲಿ ತುಂಬಾ ಎಲ್ಲ ಡಬ್ಬ. ಅವತ್ತರಿಂದ ಮಾಡಿಲ್ಲ 35-40 ವರ್ಷದಿಂದ ಕಾಂಗ್ರೆಸ್ನವರು. ರೈತರಿಗೆಲ್ಲ ವರ್ಷಕ್ಕೆ 6,000 ರೂಪಾಯಿ ಅಂತ. ಎಲ್ಲಿ ಯಾವ ರೈತರ್ಕ? ಯಾರೋ 10 ಜನ ಒಬ್ರಕ. ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಕುಟುಂಬಕ್ಕೆ ತಿಂಗಳಿಗೆ 3,500 6,000 ಗಂಟೆ ಬರ್ತದೆ. ಬರ್ತಿದ್ಯಾ? ಬರ್ತಿದೆ, ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬರ್ತಿದೆ, ಅವ್ರು ಆ ಥರ ಹೇಳ್ತಾರೆ ಅಷ್ಟೇ. ಸರಿ, ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ ನಿಮ್ಗೆ? ಗೊತ್ತು, ಗೌತಮ್. ಬಿಜೆಪಿ ಮತ್ತೆ JDS ಎರಡು ಮೈತ್ರಿ ಆಗಿ ಬಿಜೆಪಿ ಕಡೆಯಿಂದ ಇಲ್ಲಿ ಕೇಳಿ ಹೇಳ್ತೀನಿ ನಾನು. ಅವ್ರು ಮಂತ್ರಿ ಆಗ್ಬೋದು, ಇನ್ನೊಂದು ಆಗ್ಬೋದು. ಅನಿಟ್ಟು MLA ಇರೋದು ಯಾವತ್ತೂ ಬಿಟ್ಕೊಡಕ್ ಹೋಗಲ್ಲ. ಹೌದಾ? ಅವ್ರು ಏನೇ ಹೇಳಿ ಏನೇ ಮಾಡ್ಲಿ ಬರೋದೇ ಕಾಂಗ್ರೆಸ್. ಸರಿ, ಕಾಂಗ್ರೆಸ್ ಬರುತ್ತೆ ಅಂತ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದೆ. ಇನ್ನೊಂದೇನಂದ್ರೆ ಕಾಂಗ್ರೆಸ್ ಒಳಗೇನೆ ಇಲ್ಲಿ ಗೌತಮ್ ಅವ್ರಿಗೆ ಎಷ್ಟೊಂದು ಏನಿಲ್ಲ, ಎಲ್ಲ ಸರಿ ಆಯ್ತು, ಎಲ್ಲ ಸರಿ ಆಯ್ತು, ಎಲ್ಲ ಕರೆಕ್ಟ್ ಆಗೈತೆ. ಇವಾಗ ನಾವು ಅಣ್ಣ ತಮ್ಮನವ್ರು ಎಷ್ಟು ಗಲಾಟೆ ಮಾಡ್ಕೊಂತಾರೆ ಮನೆಯಲ್ಲಿ, ಬರೀ ಒಂದು ಸಂಸಾರದಲ್ಲಿ. ಅದನ್ನ ಕೂರ್ಸ್ಬೇಕಾದ್ರೆ 4 ಜನ ಬಂದು ತೀರ್ಮಾನ ಮಾಡ್ತಾರೆ. ಸಂಸಾರ ಯಾವ್ದು, ಮನೆ ಯಾವ್ದು? ಇವಾಗ ಸಂಸಾರ ಯಾವ್ದು ನಿಮ್ ಪ್ರಕಾರ? ನಮ್ಮ ಸಂಸಾರ ಕಾಂಗ್ರೆಸ್ ಸಂಸಾರ. ಅದ್ರಲ್ಲಿ ಏನೋ ಅಕಸ್ಮಾತ್ ಬರ್ತದೆ ತಪ್ಪು, ನಾನು ಕೊಡಲ್ಲ ಅವ್ನು ಕೊಡ್ಬಿಟ್ಟವನ ಅಂತಾರೆ. ಅವ್ರೆಲ್ಲ ಸರಿ ಮಾಡ್ಕೊಂತಾರೆ. ಅರೆ ದೊಡ್ಡದಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀರಾ? ಏನು ದೊಡ್ಡದಾಗಲ್ಲ. ಅರೆ ಕೆಲವೊಬ್ರು ಅಂತೀರ ನಾಳೆ ಗೊತ್ತಾಗ್ತದೆ ದೊಡ್ಡದಾಗೋದು ಚಿಕ್ಕದಾಗೋದು. ಇವಾಗ ಮತ್ತೆ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಆದ್ರೆ ಅದೆಲ್ಲ ಹೇಳಕ್ಕಾಗಲ್ಲ. ಅದಲ್ಲ ನಮ್ಮದು ಇಲ್ಲಿ ನಾವು ಊರಿನಲ್ಲಿ ನೋಡ್ಬೇಕು. ಮಿನಿಸ್ಟರ್ ಬಂದು ನಮ್ಗೇನೋ ಮಾಡೋಲ್ಲ ಇಲ್ಲಿ. ನಾವು ಸಣ್ಣ ಪುಣ್ಣ ಯಾರು ನೋಡ್ತೀರಿ ಅದನ್ನ ನೋಡ್ಬೇಕು ಫಸ್ಟು. ಮೋದಿ ಬಂದು ನಾವು ಅರ್ಜೆಂಟ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀವಿ ನಾವು? ಎಲ್ಲಿ ಹೋಗ್ಬೇಕು? MLA ಹತ್ರಕ್ಕೆ ಹೋಗ್ಬೇಕು ಕಷ್ಟ ಬಂದಾಗ. ಮೋದಿ ಹತ್ರಕ್ಕೆ ಹೋಗ್ತೀರಾ? ಅಲ್ಲಿ ನೀವು ಹೇಳಿ, ಹೋಗಲ್ಲ. ಅದನ್ನ ಮತ್ತು ದಯವಿಟ್ಟು ಇದನ್ನ ತಿಳ್ಕೊಂಬೇಕು ಜನ ಅಷ್ಟೇ. ಓಹೋ ನೋಡ್ರಿ, 1 ನಿಮಿಷ ತಡೀರಿ. ಏನದು ಕೈಯಲ್ಲಿ? ಅಲ್ಲ ಕೈಯಲ್ಲಿ ಏನದು? ಎಲ್ಲ ಅದಲ್ಲ, ಅದು ಕೈಯಲ್ಲಿ ಏನು? ಫಸ್ಟ್ ಹೇಳಿ, ಅದು ಕೈಯಲ್ಲಿ ಏನು? ಕುಡುಗ ಏನು ಕಾಟ್ಯಾರಣ್ಣ ನೀವು? ಡಿಬಾಸ್ ದರ್ಶನ್. ಓಹೋ, ಇವಾಗ ಕಾಟ್ಯಾರ ತರ ಹಾಕೋಬೇಕು ನಮ್ಮ ಊರಿಗೆ. ಹೇಳ್ರಿ, ನಿಮ್ಮ ಹೆಸರು ಕಾಟ್ಯಾರ ಅಂತ ಕರಿತೀನಿ ನಾನು. ಯಾರು ಗೆಲ್ತಾರೆ? ಯಾರು ಜನ ಯಾರ ಕಡೆ ಮೆಚ್ಚುಗೆ ಇರ್ತದೋ ಅವ್ರು ಗೆಲ್ತಾರೆ. ಯಾವ್ದ್ರಲ್ಲಿ ಹೇಳಿ? ಎರಡು ಕಾಂಗ್ರೆಸ್ ಐತೆ, JDS ಐತೆ. ಯಾರು BJP ಎಲ್ಲಿ? BJP JDS ಒಂದೇ ಆಗೈತೆ. ಹೇಳಿ. BJP JDS ಇಂದ ಯಾರು ನಿಂತಿದ್ದಾರೆ ಗೊತ್ತಾ ನಿಮ್ಗೆ? JDS ನಿಂದ ಯಾರು ನಿಂತಾರೆ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ನಿಂದ ನಿಂತಿರೋರು ಗೊತ್ತಿಲ್ಲ. ಅಂತಂತ ಹೇಳಿದ್ದಾರೆ. JDS ನಾಗ ಅವರು ಇಲ್ಲಿ ಗೌತಮ್ ಅಂತ. ಯಾರ್ದು ಹವಾ ಚೆನ್ನಾಗಿದೆ? ಹವಾ ಇನ್ನ ನಮ್ಗೆ ಏನು ಗೊತ್ತಾಗ್ತದೆ? ಗೌತಮ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ರು ಬಂದ್ಮೇಲೆ ತಾನೇ ಗೊತ್ತಾಗೋದು ಅಲ್ವಾ? ಕಾಂಗ್ರೆಸ್ ಇಷ್ಟು ದಿನನೂ ನಡೀತಾ ಇತ್ತು ಚೆನ್ನಾಗಿ, ಅದ್ರ ಮೇಲೆ ಅವ್ರು ಕೊಟ್ಟವರು.
ಸರಿ, ಕಾಂಗ್ರೆಸ್ ಅವರು ಇದೆಲ್ಲ ಬರ್ತಿದ್ಯಾ ನಿಮ್ಮ ಮನೆಗೆ? ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ? ನೋಡ್ತಾರೆ, ಯಾರೋ ಕೆಲವ್ರು ಕೊಟ್ಟಿರ್ತಾರೆ, ಕೆಲವ್ರಿಗಿಲ್ಲ. ನಿಮಗೇನು ಬರ್ತಿದೆ? ಬರ್ತಿದೆ? ಏನು ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ. ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಇದು ಹೇಳಿ ಕೇಳಿ. ಒಳ್ಳೆ ಪೆನ್ಷನ್ನೇ ಕೊಡ್ತಾ ಇರೋದು ಅಷ್ಟೇ ನಮ್ಗೆ ಹೊತ್ತು. ಯಾರ್ಯಾರು? ಕಾಂಗ್ರೆಸ್ನವರೇ ಕೊಡ್ತಾ ಇರೋದು. ಅವ್ರಿಗೆ ಕಾಲದಾಗ ಮಾಡಿದ್ದು. ನಮ್ಗೆ ಇವಾಗ 70 ವರ್ಷ, 65ರಿಂದ ಬರ್ತಾ ಇದೆಯಾ? ಸರಿ, ಅದು ಬಿಡಿ. ಈ ಸಲ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟ್ ನಾವು ಅವತ್ತು ದೇವ್ರು ಯಾರು ಮನ್ಸು ಕೊಡ್ತದೆ ಆ ಥರ ಅಂದರೆ ಹೆಂಗೆ? ಯಾರಿಗಾರು ಒಬ್ರು ಹೇಳ್ಬೇಕು ತಾನೆ ನೀವು? ಯಾರು ಚೆನ್ನಾಗಿ ನಡವಳಿಕೆ ನಡ್ಕೊಂಡು ಹೋಗ್ತಾ ಇರ್ತಾರೋ ಮನುಷ್ಯನ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ನಡ್ಕೊಂಡು ಹೋಗ್ತಾರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಯಾರು ಬಂದ್ರೂ ಒಂದೇ. ನಮಗೆ ನಮ್ಮ ಮನೆಗೆ ಅಂತಂದು ಕೊಡಲ್ಲ, ಹಾಕಲ್ಲ. ಅಲ್ಲಿ ವಾದ ಮಾಡೋದು ಬೇಕು. ನಮ್ಮ ರೈತರಿಗೆ ಇಷ್ಟು ಕೊಡಬೇಕು, ಇವ್ರಿಗೆ ಇಷ್ಟು ಕೊಡಬೇಕು ಅಂತೇಳಿ ಆವಾಗ ಗೊತ್ತಾಗ್ತದೆ. ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಬರೋದು. ಎಷ್ಟೇ ಓಡಾಡಿದ್ರೂ ಪರ್ಸೆಂಟೇಜ್ ಸಿಕ್ಕಲ್ಲ. ಯಾಕೆಂದರೆ ನರೇಂದ್ರ ಮೋದಿ 45 ದೇಶಕ್ಕೆ ತಿರ್ಕೊಂಬಂದಿದೆ. ಇವಾಗೇ ಅಲ್ಲ, ಮೊದಲಿನಿಂದನೂ ಮಾಡ್ತಾಯಿದ್ದಾರೆ. 45 ದೇಶ ತಿರುಗಿದ್ದಾರೆ ಅವರು. ಯಾರ್ಯಾರು ಎಲ್ಲೆಲ್ಲಿ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಅವರೇ ಬರೋದು. ಸರಿ, ಏನು ಹೆಂಗೆ ಎಲೆಕ್ಷನ್ ಹೆಂಗೆ ನಡೀತಿದೆ ಇಲ್ಲಿ? ಇಲ್ಲಿ ಹೆಂಗೆ ನಡೀತಾ ಸರ್? ಈಗ ಈ ಕಾಂಗ್ರೆಸ್ಸು ಸರ್ಕಾರ ಇವರು ಎಲ್ಲ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇಲ್ಲ. ಏನು ಮೋದಿ ಅವರು ಮಾಡ್ತಾರದೆ ಒಂದು ಬೆಸ್ಟ್ ಅಂತ ಅನಿಸ್ತದೆ. ಏನೇನು ಮಾಡ್ತಿರೋದು? ಯಾರೋ ಮೋದಿ ಅವರು ಯಾವುದೊಂದು ಪ್ರತಿಯೊಂದು ಕೆಲಸನೂ ಅಷ್ಟೇನೆ. ಎಲ್ಲ ದೇಶಗಳಿಗೂ ನಮ್ಮ ಎಲ್ಲ ಕಡೆನೂ ಅವ್ರೇನು ಪರ ಇಲ್ಲ ಅನಿಸ್ತದೆ. ಕಾಂಗ್ರೆಸ್ ಅವರು ಇವಾಗ ಇದೆಲ್ಲ ಕೊಡ್ತಿದಾರಲ್ಲ ಗ್ಯಾರಂಟಿಗಳೆಲ್ಲ, ಅದೆಲ್ಲ ಏನದೆಲ್ಲನು ಕೊಟ್ರು ಈಗ ಎಲ್ಲ 2,2 ಸಾವಿರ ರೂಪಾಯಿ ಹಾಕ್ತಾವ್ರೆ. ಬರ್ತಿದ್ಯಾ? ಅಲ್ಲ ಸರ್, ಹಾಕ್ತಾವ್ರೆ. ಈ ಕರೆಂಟ್ ಬಿಲ್ಗಳು, ಬಸ್ಗಳು ಎಲ್ಲ ಮಾಡ್ತಾರೆ. ಇವೆಲ್ಲ ಒಂಥರ ಕಚಡದ ಕೆಲಸನೇ ಕಾಣಿಸ್ತದೆ. ಗೆಲ್ಸಿರೋದು ಯಾರು? ನೀವೇ ಅಲ್ವಾ? ನಾವೇ ಗೆಲ್ಸಿರೋದು. ನಾವೇನ್ ಮಾಡಕತ್ತದ? ಗೆಲ್ಸಿರೋರು ಕೇಳೋ ಹಕ್ಕಿದೆ. ಏನ್ ಕೇಳಿದ್ರು ಏನ್ ಮಾಡಿದ್ರು ಆಗಲ್ಲ ಹೇಳಿ ಸರ್. ನಾವೆಲ್ಲ ಏನ್ ಮಾಡಕ್ಕಾಗ್ತದ? ಏನ್ ಕೇಳಕ್ಕಾಗ್ತದ ಹೇಳ್ರಿ? ಸರಿ, ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನೇ ಬಂದ್ರೆ ಪರ ಇಲ್ಲ ಅನ್ಸ್ತದೆ ಸರ್ ನಮ್ಗೆ. ರಾಹುಲ್ ಗಾಂಧಿ ಅವ್ರು ಬಂದ್ರೆ ಇಲ್ಲ, ಏನ್ ನಮ್ಗೇನು ಅಷ್ಟೊಂದು ಏನಿದಿಲ್ಲ. ನಡೀತಿದೆ ಇದು ಮಳೆ ಬೆಳೆಯಲ್ಲಿ ಕಾಂಗ್ರೆಸ್ ಬಂತು, ಮಳೆ ಬಿದ್ದೋಯ್ತು. ಯಾಕಂತ ಗೊತ್ತಿಲ್ಲ, ಸಿದ್ದರಾಮಯ್ಯನ ಕೇಳಬೇಕು. ಅಲ್ಲ ಅಣ್ಣ, ಆ ಥರ ಯಾಕಣ್ಣ? ಯಾಕಂದ್ರೆ ನಮ್ಗೇನು ಗೊತ್ತು, ನಿಮಗೂ ಗೊತ್ತಾಗ ನೋಡ್ತಾ ಇದ್ದೀರಲ್ಲ. ಬೆಳೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಇಲ್ವಾ? ಇಲ್ಲ, ಅದು ಯಾವಾಗ ಬಂದರೂ ಇಲ್ಲ. 5 ವರ್ಷ ಬಂತ, 5 ವರ್ಷನೂ ಇಲ್ಲ. ಈ ವರ್ಷ ಬಂತು, ಈ ವರ್ಷನೂ ಇಲ್ಲ. ಅವ್ರು ಏನಂದ್ರಿ? ಅವ್ರು ಯಾವಾಗ ಬಂದರು? ಇಲ್ಲ. BJP ಅವ್ರು ಬಂದರೆ ಎಲ್ಲ ಬಂದ್ರಿ, ಎಲ್ಲ ಕಳ್ರೆ ಸರ್. ಯಾರನ್ನ ಹಿಡ್ಕೊಳ್ಳೋಣ ನಾವು? ಎಲ್ಲ ಕಳ್ರೆ ಅಲ್ಲ, ಎಲ್ಲ ಕಳ್ರೆ ಅಂತ ಗೊತ್ತು. ಎಲ್ಲ ಕಳ್ರೆ. ಮತ್ತೆ ಓಟ್ ಹಾಕೋದು ಯಾರು? ನಾವೇ. ಹಾಕೇಬೇಕಲ್ಲ. ಇನ್ನ ಕಳ್ರು ಒಳ್ಳೆಯವ್ರಿಗೆ ಹಾಕಿ. ಇಲ್ಲ ಸ್ವಾಮಿ, ಅವ್ರು ಎಂಜಿಲ್ ಕಾಸು ಕೊಡ್ತಾರೆ, ನಾವು ಹಾಕೇಬೇಕಲ್ಲ. ಅದೇ ಕಾಸು ಇಸ್ಕೊತೀರಾ? ಇಸ್ಕೊಂತೀರಿ. ಇನ್ನು ಅದೇ ಬರೋದಲ್ಲ ನಮ್ಮ ಕೈದ ಇಸ್ಕೊಂಡು ಸರಿ. ಬೇರೆ ಏನು ಕೊಡ್ತಾರೆ ನಮ್ಗೆ ಅವರು? ಇವಾಗ ಅದು ಗ್ಯಾರಂಟಿಗಳೆಲ್ಲ ಏನೋ ಕೊಟ್ಟಿದಾರಲ್ಲ. ಕೊಟ್ಟವ್ರು ಅದೇ ಒಂದು ಏಟಾಗ ಬಡ್ಕೊಂಡ್ರೆ ಬಸ್ ಹಾಕ್ತಾಳೆ ಆಧಾರ್ ಕಾರ್ಡ್ ಎತ್ಕೊಂಡು. ಏನಣ್ಣ ಇನ್ನೊಂದ್ಸತಿ ಹೇಳಿ? ಅಯ್ಯೋ, ಎಂಟಿ ಬಸ್ ಹಾಕ್ತಾಳೆ, ಒಂದು ಏಟ್ ಹಾಕಿರೋ ಸಾಕು. ಆಧಾರ್ ಕಾರ್ಡ್ ಎತ್ಕೊಂಡು ರೈಟ್ ಜುಡ್ಡು, ಚಾರ್ಜ್ ಇಲ್ಲ ಗೀರ್ಜಿಲ್ಲ. ಅವಾಗಾದ್ರೂ ನಾವು ಕೊಡ್ಬೇಕಲ್ಲ ಅವ್ರಿಗೆ 50 ಹಂಗೆ. ಇವಾಗ ಫ್ರೀ ಸಿದ್ದರಾಮಯ್ಯ ಮಾಡೋದು ಫ್ರೀ ಓದ್ತಾ ಇರ್ತಾರೆ. ಹೌದು, ನಮ್ಮ ದುಡ್ಡೇ ಗೆಲ್ತಾರೆ, ನಮಗೆ ಕೊಡ್ತಾರೆ. ಅದು ಮಾಡಿರೋದು ಇದು ಗ್ಯಾರಂಟಿಗಳು 2,000 ಕೊಡ್ತಿರೋದು, ಕರೆಂಟ್ ಬಿಲ್ ಫ್ರೀ ಮಾಡಿರೋದು, ಇದೆಲ್ಲ ಒಳ್ಳೇದ ಕೆಟ್ಟದಾ? ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ, ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ. ಹೆಂಗೆ ಹೇಳೋಕ್ಕಾಗ್ತದೆ? ಅದು ಕೆಲವ್ರು ಒಳ್ಳೆಯದು, ಕೆಲವ್ರು ಕೆಟ್ಟದ್ದು. ಕರೆಕ್ಟಾ? ಈಗ ತಪ್ಪಿದ್ರೆ ಹೇಳ್ರಿ. ಪ್ರಧಾನಮಂತ್ರಿ ಯಾರಾಗಬೇಕಣ್ಣ? ಯಾರಾತಾರೆ? ನಾವು ಅವತ್ತಿಂದು ಕಾಂಗ್ರೆಸ್, ಈಗ ಸೆಂಟ್ರಾಗಿ ಬಂದ್ಬಿಟ್ಟಿದ್ವಿ. ಯಾವ್ದು BJP ಹಿಡ್ಕೊಂಡಿದ್ದೀರಿ? ಏನು ಮಾಡ್ತೀರಿ? ಅಲ್ಲ, ನಾವು ಇರೋದು ಹೇಳೋದಷ್ಟೇ. ನಾವು ಇರೋದು ಹೇಳ್ತೀವಿ. ಕಾಂಗ್ರೆಸ್ ಅವ್ರು ಏನಕ್ಕೆ? ಕಾಂಗ್ರೆಸ್ ಅವ್ರು ಅಂದರೆ ನಮ್ಗೆ ಮೋದಿ ಇವರು ಅಂದರೆ ಒಳ್ಳೇದೇ. ಅವಾಗ ಸೋನಿಯಾ ಗಾಂಧಿ ಇದ್ರಲ್ಲ, ಆ ಕಾಲ ಫೀಲ್ಡಿಂದು ಒಳ್ಳೇದೇ ಮಾಡ್ಕೊಂಬಂದವ್ರು ಅವರು. ಇವಾಗ ಏನು ಮಾಡ್ತಾವ್ರೆ? ಎಲ್ಲ ಕಳ್ರೆ. ಅವನ ಮ್ಯಾಗ ಇವನು ಹಾಕೋದು. ಇವಾಗ JDS BJP ಅಂದರೆ 3 ಪಾರ್ಟಿ ಇತ್ತು, ಈಗ ಇಬ್ಬರು ಕಳ್ರು ಒಂದಾಗವ್ರೆ. ಕಾಂಗ್ರೆಸ್ ಅವರು ಅವ್ರು ಸಪ್ರೇಟಾಗಿ ಅವ್ರು ಬರ್ಕವ್ರೆ. ಅವ್ರು ಯಾವಾಗ ಇನ್ನೊಂದು ಇರ್ಕೊಂಡು ಇನ್ನೊಂದು ಜ್ಞಾನ ರೆಡಿ ಮಾಡ್ಕೊತಾರೆ. ನೀವಂತಿರೋದು ಎಲ್ಲರೂ ಕಳ್ರೆ. ಎಲ್ಲ ಕಳ್ರೆ. ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಾತಾರ ಅಂತ ಹೇಳಕ್ಕಾಗ್ತದೆ? ರಾಹುಲ್ ರಾಹುಲ್ ಗಾಂಧಿ ಎಲ್ಲ ಆತಾರೆ.
ಫೋರಮ್ ಎಲ್ಲಲ್ಲ ಅವ್ರದ್ದು ಎಲ್ಲ ಥರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲ ಥರ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿನೇ ಆಗಿಂತ ಅಣ್ಣ ಹಂಗೆ ಒಂಚೂರು ಅಣ್ಣ, ಹಂಗೆ ಒಂಚೂರು ಇನ್ನೊಂಚೂರು ಸ್ವಲ್ಪ ದೊಡ್ಡವನು ನಾನು. ಅಯ್ಯೋ ಅಣ್ಣ ಎಲೆ ಅಡಿಕೆ ಹೆಂಗಿದೆ? ಏನಿದೆ? ಕೆಂಪಗಿದಿ. ಈ ಹಸಿರು ಕಲರ್ ಇದೆ ಅಲ್ರಿ, ಕೆಂಪು ಅಂತಿದ್ದೀರಾ? ಹಸಿರ ಕೆಂಪ? ಕೆಂಪು. ಎಲೆಕ್ಷನ್ ಹೆಂಗಿದೆ? ಎಲೆಕ್ಷನ್ JDS BJP ಎರಡೇ ಬರೋದು. JDS BJP ಇಬ್ರು ಒಂದಾಗಿದಾರಲ್ಲ? ಅವರೇ ಗೆಲ್ಲೋದು. ಕಾಂಗ್ರೆಸ್ ಓದ್ತದೆ ಹಾಳಾಗಿ ಓದ್ತದೆ. ಯಾಕೆ ಹೋಗ್ಲಿ ಅದು? ಯಾಕೆ? ಏನ್ಕ ಮನ್ಯಾಗ ನೋಡುವ ಮುನಿಯಪ್ಪನ, ಈ ಮುನಿಯಪ್ಪನ ಎಲ್ಲಾನ ಕ್ಯಾಸ್ಕೋಗಿ ಬಂದು ಯಾಕೆ ಅಲ್ಲಿ ಕಲ್ದಿರ ಕುಂತಿದ್ದೆ ಅಂದ್ರೆ, ಏ ಅಪ್ಪಣ ಹೋಗು, ತಿಂಗಳಿಗೆ 2000 ಬರ್ತದ, ನಾನು ಜೀವನ ನಾನು ಮಾಡ್ಕೊಂತೀನಿ, ನೀನೇನು ನಾನು ಕೇಳಬೇಕಾಗಿದ್ದೇನೂ ಇಲ್ಲ. ಯಾರು ಹೇಳೋದು ಆ ಥರ? ಏನ್ರು? ಓಹೋ ಹಿಂಗೆಲ್ಲ ಅವಾಜ್ ಎಲ್ಲ ಹಾಕ್ತಾರ ಈ ನಡುವೆ? ಇನ್ನೇನು ಮಾಡ್ತಾರ? ಅರೆ ಅವಾಜ್ ಹಾಕ್ಬಾರ್ದು ಅವರು. ಹಾಕ್ಬಾರ್ದು. ಯಾಕೆ ಹಾಕ್ಬೇಕು? ಅವ್ರು ಎಂತ ಅಲ್ವೇನ್ರಿ? ಎಂತಾದ್ರೆ ಅವ್ರಿಗೂ ಹಕ್ಕಿರಲ್ವಾ? ಹಕ್ಕಿರ್ತದ, ಒಂದು ಹಾಕಿರಲ್ಲ ನಾವು. ಹಂಗ ಅದೇ ಕೊಟ್ಟಿರೋದು ಇವಾಗ ಗ್ಯಾರಂಟಿಗಳು ಕೊಟ್ಟಿರೋದಲ್ಲ ಒಳ್ಳೇದ ಕೆಟ್ಟದ? ಕೆಟ್ಟದ್ದು. ಬಸ್ ಫ್ರೀ ಮಾಡಿರೋದು ಕೆಟ್ಟದ್ದು. ಏನಾಗುತ್ತೆ ಅದರಿಂದ? ಬಸ್ ಫ್ರೀ ಮಾಡ್ಬೇಕಾಗಿದ್ದು ಯಾರ್ಕ? ಯಾರೋ ನಮ್ಮಂತ ವಯಸ್ಸಾಗಿರೋರ್ಕ, ಇಲ್ಲ ಮಗ ಸ್ಕೂಲ್ಗೆ ಹೋಗು ಮಕ್ಕಳ್ಕ, ಅವ್ರಿಗೆ ಮಾಡಬೇಕು. ಎರಡಕ್ಕೂ ಮಾಡಿರಪ್ಪ. ಬೆಳಿಗ್ಗೆ ಎದ್ರೆ ನಾನೇ ತೋಟ ತಕೋದ್ರೆ ಇವ್ರು ಡಾಕ್ ತೆಗ್ಲಾಕ ವಾಟ್ಸಪ್ಪ ಮಾಲೂರ್ಕ ಕೋಲಾರ್ಕ ದುಡ್ಡು ಕಾಸಿಲ್ಲ ನೋಡು. ಅಲ್ಲ ನೀವೇನೇನೋ ತಿಳ್ಕೊಂಡ್ರೆ ನಾನಂತೂ JDS ಬಿಟ್ರೆ ಪಕ್ಕ ಆಗುತ್ತೋ ಹಾಕಲ್ಲ, ಇನ್ನು ಹಾಕೋದಿಲ್ಲ. ಕಾಂಗ್ರೆಸ್ಗೆ ಹಾಕಿದೀರಾ? ನಾನು ಸತ್ರು ಹಾಕಲ್ಲ. ಹಾಕಿದೀರಾ ಮುಂಚೆ? ಇವಾಗ ನಾನು ಬೇರೆ ಹಾಕಿರಲ್ಲ, BJPಗೂ ಹಾಕಿರಲ್ಲ, ಬರೀ JDSಗೆ. JDS ಬಿಟ್ರೆ ಹಾಕಲ್ಲ. ಯಾಕೆ JDSಗೆ? ಏನು ಓಟು? ಅವನ ಮಕ್ಳಿಗೂ. ಯಾರು? ಯಾವ JDS ನಿಲ್ಲೋನು ಕೆರ್ತ ಕಂಡು ಹೊಡಿತಾನ, ಈ ಕೆಲಸ ಮಾಡು ಅಂತ ಹೇಳ್ತಾನೆ ಮನ್ಯಾಗ. ಬೇರೆ ಜಾತಿ ಹೇಳಲ್ಲ. ಅಷ್ಟೇನಪ್ಪ. ಆಮೇಲೆ ಆಮೇಲೆ ಇವಾಗ ಇದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಏನಪ್ಪ ಪರವಾಗಿಲ್ಲ. ರಾಹುಲ್ ಗಾಂಧಿ ಅವರು? ಅವರು ರಾಹುಲ್ ಗಾಂಧಿ ಏನೋ ಒಳ್ಳೇನೆ. ಇವ್ರು ಅವರಲ್ಲ ಯಾರು? ಶೆಕ್ನಿಗ್ಲು. ಯಾರು ಶೆಕ್ನಿ? ನೋಡಿ ನೋಡೋಣ ಅವತ್ತು ನಿಂಕ ಕಾಂಗ್ರೆಸ್ ಸರ್ಕಾರ ಬರ್ತದ, ಆದ್ರೂ ಅವ್ರು ಸರ್ಕಾರ ಮಾಡಲ್ಲ, ಮೋದಿನೇ ಮಾಡೋದು. ಯಾಕೆ? ಮೋದಿನೇ ಗೆಲ್ಲೋದು. ಅಲ್ಲಿ ಸರ್ಕಾರ ಮಾಡೋದೇ ಮೋದಿನೇ. ಕಾಂಗ್ರೆಸ್ ಐತೆ, ಇಲ್ಲಿ ಕಾಂಗ್ರೆಸ್ ಇದ್ರೆ ಸೀಟ್ಗಳು ಬರಲ್ಲ, ಕಡಿಮೆ ಸೀಟ್ಗಳು ಬರ್ತಾವ, ಅಲ್ಲಿ ಮೋದಿನೇ ಆ ಸರ್ಕಾರ ಮಾಡೋದು. ನಾವು ಕಾಂಗ್ರೆಸ್ ಬೆಂಬಲಿಗ್ರೆ, ಆದ್ರೆ ಕಾಂಗ್ರೆಸ್ ಬರಲ್ಲ. ಗ್ಯಾರಂಟಿ ಏನ ಕೊಡ್ಲಿ ಮೋದಿನೇ ಸರ್ಕಾರ ಮಾಡೋದು. ಅಲ್ಲ ಅಣ್ಣ, ಮೋದಿ ಅವ್ರು ಬಂದ್ರೆ ಚೆನ್ನಾಗಾಗುತ್ತಾ? ದೇಶ ಕಾಪಾಡ್ಕೊಂಬಂದವ್ರೆ ಅವರು, ನಮ್ಮ ದೇಶನ ಚೆನ್ನಾಗಿ ಕಾಪಾಡ್ಯವ್ರೆ. ಕಾಂಗ್ರೆಸ್ ಅವ್ರು ಬಂದಿದ್ರು ಮಾಡೋರೇನೋ, ಬರೋದು ಇಲ್ಲ, ಮೆಜಾರಿಟಿನೇ ಬರಲ್ಲ. ಸರಿ, ಇಲ್ಲಿ ಲೋಕಲಲ್ಲಿ ನಾವು ಬರ್ತೀವಿ. ಇವಾಗ ನಾವು ಯಾವನು ಕಾಂಗ್ರೆಸ್ ಬೆಂಬಲಿಗ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಿವಿ, ಆದ್ರೂ ಮೆಜಾರಿಟಿ ಅಲ್ಲಿ ಬರಲ್ಲ, ಕೇಂದ್ರದಾಗ. ಅಲ್ಲ, ಕೇಂದ್ರದಲ್ಲಿ ಬಿಡಿ, ಇಲ್ಲಿ ಲೋಕಲ್ ಅಲ್ಲಿ ಯಾರು ಗೆಲ್ತಾರೆ ಇವಾಗ? ಇಲ್ಲಿ ಕಾಂಗ್ರೆಸ್. ಮಲ್ಲೇಶ್ ಬಾಬು ಅವರು. ಇಲ್ಲಿ ಕಾಂಗ್ರೆಸ್ಸೇ ಗೆಲ್ತದೆ. JDS. ಕಾಂಗ್ರೆಸ್ ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ ನಿಮ್ಗೆ? ಅಲ್ಲ, ಗೊತ್ತು. ಅವ್ರು ಯಾರೋ ಬೆಂಗಳೂರವ್ರು ನಿಂತವ್ರೆ, ಗೌತಮ್ ಅಂತ. ತುಂಬಾ ಜನ ಏನಂತಾರೆ ಅಂದ್ರೆ, ಗೌತಮ್ ಅವರು ನಮ್ಮ ಸ್ಥಳೀಯರಲ್ಲ, ಹೊರಗಿನವರು ಅಂತ ಅಂತಾರೆ. ಅವ್ರ ಅಭಿಮಾನಿಗಳು ಯಾರು ಬಿಟ್ಕೊಡಲ್ಲ. ಎಷ್ಟೋ ದೂರ ಆಗ್ಲಿ ಕಾಂಗ್ರೆಸ್ ವೋಟ್ ಹಾಕೋರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ನಾವು ಕಾಂಗ್ರೆಸ್ನವ್ರೆ. ಇನ್ನೇನು ಜನ ಅಂತ ಈ ಗ್ಯಾರಂಟಿಗಳ ಬಗ್ಗೆ ಏನಂತಾರೆ ಅಂದ್ರೆ, ಇವಾಗ ಎಲ್ಲ ಹೆಂಗಸರಿಗೆ ಮಾಡವ್ರೆ, ಗಂಡಸರಿಗೆ ಏನ್ ಮಾಡವ್ರೆ ಅಂತ ಕೇಳ್ತವ್ರೆ. ಹೆಂಗಸರಿಗೆ ಮಾಡ್ರಿ, ಗಂಡಸರು ಎಲ್ಲೋ ಹೋಗಿರ್ತಾರೆ, ಮನೇಲಿ ಒಂದಿಷ್ಟು ಅಷ್ಟಾದ್ರೆ ಯಾರೋ ನೆಂಟ್ರೋ ಪಂಟ್ರೋ ಬಂದ್ರೆ ರಪ್ಪ ನೆಚ್ಕೆಡೋಗಿ ಅದನ್ನೇನೋ ತಂದು ಅವ್ರಿಗೇನೋ ಉಪಕಾರ ಮಾಡ್ತಾರಂತ ಅದು ಹೆಂಗಸರಿಗೆ ಮಾಡಿರೋದು. ಗಂಡಸರಿಗೆ ಎಲ್ಲೋ ಹೋಗಿರ್ತೀವಿ, ಇವಾಗ ನಾವು ಕೋಲಾರ ಮಾಲೂರು ಹೋಗಿರ್ತೀವಿ, ಯಾರೋ ನೆಂಟರು ಬಂದಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ. ಹೆಂಗಸ ಹತ್ರ ದುಡ್ಡಿರ ರಪ್ನ ಹೋಗ್ತಾರೆ, ಅಂಗಡಿಯಲ್ಲಿ ತಕೊಂಬರ್ತಾರೆ, ಅವ್ರನ್ನೇನೋ ಸೌಕಾರ ಮಾಡಿ ಮನೆಗೆ ಕಳಿಸ್ತಾರೆ. ಗಂಡಸರಿಗೆ ಏನಾದ್ರು ಮಾಡಿಕ್ಬೇಕಿತ್ತಾನೆ? ಮಾಡಿಕ್ಬೇಕಾಗಿತ್ತು. ಅವ್ರು ಮಾಡೋದು ಇವ್ ದುಡ್ಕೊಂಡ್ ತಿನ್ಲಿ ಬಿಡೋ. ಗಂಡಸರು ಏನ್ ಕಡಿಮೆ ಆಗಿದೆ? ದುಡ್ಕೊಂಡ್ ತಿನ್ಲಿ. ಎಣ್ಣೆ ರೇಟ್ ಯಾಕೆ ಜಾಸ್ತಿ ಮಾಡ್ತಾರೆ? ಎಣ್ಣೆ ರೇಟ್ ಅಂದ್ರೆ ನಿಮ್ಗೆಲ್ಲ ಕೊಡ್ಬೇಕಲ್ಲ ದುಡ್ಡು. ನಾವು ಸರ್ಕಾರಕ್ಕೆಲ್ಲ ದುಡ್ಡು ಕೊಡ್ಬೇಕಲ್ಲ, ಹಂಚ್ಬೇಕಲ್ಲ. ಅದ್ರಿಗೆ ನಿಮ್ಮ ತಾಯಿಗೆ ತಗೊಂಡು ನಿಮ್ ದುಡ್ಡು ನಿಮ್ಗೆ ಕೊಡ್ತಾ ಇದೀವಿ ಅಷ್ಟೇ. ಕೆರೆ ನೀರ್ನ ಎತ್ತಿ ಮತ್ತೆ ಕೆರೆಗೆ ಚೆಲ್ತವ್ರೆ. ಕೆರೆಗೆ ಚೆಲ್ತಾ ಇದೀವಿ ಅಷ್ಟೇ. ಅಜ್ಜಿಗೆ ಕುಡಿಸ್ತಾ ಇದೀವಿ ನಾವು. ಇಲ್ಲ, ಇನ್ನ ಇದೇ ನಿಮ್ಮ ಹಳ್ಳಿಯಲ್ಲೇ ಏನಂದ್ರೆ ಅಂದ್ರೆ, ಕೆಲವೊಬ್ರು ಫಸ್ಟ್ 2 ಕ್ವಾರ್ಟರ್ ಹೊಡಿತಿದ್ವಿ, ಇವಾಗ 1 ಕ್ವಾರ್ಟರ್ ಹೊಡಿತಿರೋದು ನಾವು. ಯಾಕಂದ್ರೆ ಅಷ್ಟು ಜಾಸ್ತಿ ಮಾಡಿದಾರೆ ರೇಟು ಅಂತ. 3 ಕ್ವಾರ್ಟರ್ ಹೊಡಿತಾವ್ರು ಇನ್ನ ಜಾಸ್ತಿ. ಇವಾಗ ಅವ್ರು ಕೊಡ್ತಾ ಇದ್ದಾಗ 3 ಕ್ವಾರ್ಟರ್ ಹಾಕ್ತಾವ್ರು, 1 ಕ್ವಾರ್ಟರ್ ಹಾಕ್ತಾನೆ ಅಲ್ಲ. ಸುಮ್ಮನೆ ಜಗಳ ಇಟ್ಕೊಂಡು ಜನಕ್ಕೆ ಇದು ಮಾಡ್ತಾವ್ರೆ ಅಷ್ಟೇ. ಹಂಗಾರೆ ಹೆಂಡತಿ ಆದ್ರೆ ಮತ್ತೆ ದುಡ್ಡು ಕಿತ್ಕೊಂಡ್ ಬಂದ್ಬಿಡೋದೆ. ಇನ್ನೇನು ಮಾಡ್ತಾರೆ? ನನ್ನ ಗಂಡು ಉಪವಾಸ ಮಲ್ಕೊಂಡಿದ್ರೆ ಗಂಡಕ್ಕೆ ಕೊಡ್ತಾ ಇರ್ತಾಳ.
ಕೋತಿಗೆ ಮುದ್ದು ಅಂತ ಗಂಡಕ ಹಿಂಡ್ರಕ್ಕೆ ಅವ್ರಿಗೆ ಮುದ್ದೆ ಇರ್ತದೆ, ಎಷ್ಟೇ ವಿಶ್ವಾಸ ಆಗಿರಲಿ. ನನ್ನ ಒಟ್ಟು ನನ್ನ ಮತ್ತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ನಮ್ಮ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ ಅಣ್ಣ. ಎಲ್ಲ ಇಟ್ಕೊಳ್ಳಿ, ಒಬ್ಬರೇ ಇಟ್ಕೊಂಡ್ರೆ ಹೆಂಗೆ? ಈ ಸಲ ಎಲೆಕ್ಷನ್ ಹೆಂಗ್ ನಡೀತಿದೆ ನೋಡಿ. ಎಲೆಕ್ಷನ್ ಬಗ್ಗೆ ಮಾತಾಡಿದ ತಕ್ಷಣ ನೋಡಿ ಗಾಳಿ, ಎಲೆಕ್ಷನ್ ಹೆಂಗ್ ನಡೀತಿದೆ, ಯಾರು ಬರ್ತಾರ ಅಂತ ಹೇಳೋಣ. ಯಾರು ಬರಬೇಕು ಅಂತ ನಿಮಗೆ? ಯಾರು ಬರ್ತಾರ? ಮಲ್ಲೇಶ್ ಬಾಬು ಅಂತ JDS ಕಡೆಯಿಂದ ನಿಂತಿದ್ದಾರೆ, ಬಿಜೆಪಿ ಕಡೆಯಿಂದ ಯಾರು ನಿಂತಿಲ್ಲ. ಬಿಜೆಪಿ ಅವರು JDS ಸಪೋರ್ಟ್ ಮಾಡ್ತವ್ರೆ, ಮಲ್ಲೇಶ್ ಬಾಬು JDS ಕಡೆಯಿಂದ ನಿಂತಿದ್ದಾರೆ. ಹೌದಾ? ಯಾಕೆ ಕಾಂಗ್ರೆಸ್ ಅವರು ಇವಾಗ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮತ್ತೆ ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ, ಇದೆಲ್ಲ ಮಾಡ್ಕೊಡ್ತಿದ್ದಾರೆ. ಅವತ್ತಿನಿಂದ ನಾವು ಅದ್ರಾಗ ಇದ್ರೆ ಬೇರೆ ಅವಾಗ JDS ಸಪೋರ್ಟ್ ಮಾಡ್ತಿದ್ದೀರಾ? ಏನ್ ಹೆಸರು ನಿಮ್ದು? ಮುನಿಯಪ್ಪ. ಒಂದು ಮುನಿಯಪ್ಪ. ಯಾವಾಗ ಹವಾ ನಡೀತಿದ್ವಿ ನಿಮ್ದು? ಒಂದು 20 ವರ್ಷದ ಮುಂಚೆನಾ? ಹೆಂಗಿತ್ತು ಅವ ಚೆನ್ನಾಗಿತ್ತು. ಅವಾಗ ಯಾವ್ದಾದ್ರು ಪಾರ್ಟಿಯಿಂದ ಹೋಗ್ತಿದ್ರ ನೀವು? ರಾಜಕೀಯ ಇಲ್ಲ, ಯಾರಿಗೂ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಯಾಕೆ? ನಾವು ಏನೋ ಬೇಕಾದವ್ರಿಗೆ ಮಾಡ್ತಾ ಇದ್ರಿ ಅಷ್ಟೇ. ಇವಾಗ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಇವಾಗಿನ್ನ ಮೋದಿನ ಮಾಡಬೇಕು. ಫ್ರೆಂಡ್ಸ್, ನಾವು ಅಲ್ಲಿ ಮಾತಾಡ್ತಿರೋದನ್ನ ನೋಡಿ, ಇಲ್ಲಿ ಫುಲ್ ಡೀಪ್ ಡಿಸ್ಕಷನ್ ನಡೀತಿದೆ. ಆ ಡೀಪ್ ಒಳಗೆ ನಾವು ತೂರ್ಬಿಟ್ಟು ಅದೇನು ಡಿಸ್ಕಷನ್ ಅನ್ನೋದು ಎಲ್ಲರಿಗೂ ಕೇಳಿಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಯ್ಯ ಅಂತೇಳಿ. ನಿಮ್ಮ ಹೆಸರು? ನಾನೇನು ಕೇಳೇ ಇಲ್ಲ ನಿಮಗೆ. ಹೇಳ್ತಾ ಇದ್ದೀನಲ್ಲ. ಹಂಗೂ ಹೇಳ್ತಾ ಇದ್ದೀರಾ? ಸರಿ ಅಣ್ಣ, ಹೆಂಗೆ ನಿಮ್ಮ 10 ವರ್ಷದ ಮುಂಚೆ ಹೆಂಗಿದ್ರಿ? ಏನು ಆರೋಗ್ಯವಾಗಿದ್ರಿ ಅಷ್ಟೇ. ಇವಾಗೂ ಆರೋಗ್ಯವಾಗಿದ್ದೀರಿ ನೀವು? ನಾವು ಆರೋಗ್ಯ. ನೀವು? ಇಲ್ಲ, ಈಗ ಆರೋಗ್ಯ ತಪ್ಪಾಗಿದೆ. ಯಾಕೆ? ನೀರುಗಳಿಲ್ಲ, ರೈತರಿಗೆ ಇದಿಲ್ಲ, ಏನಿಲ್ಲ, ಕರೆಂಟ್ ಇಲ್ಲ. ಮತ್ತೆ ಕರೆಂಟ್ ಫ್ರೀ, ಮತ್ತೆ ಇದು ಬಸ್ ಫ್ರೀ, ಮತ್ತೆ ಎಲ್ಲ ಮಾಡಿದ್ದಾರೆ. ನಮ್ಮ ರೈತರಿಗೆ ಕರೆಂಟ್ ಇಲ್ಲಲ್ಲ, ಟೈಮ್ ಸರ ಕರೆಂಟ್ ಕೊಡ್ತಾ ಇಲ್ಲ, ಸಿಂಗಲ್ ಕರೆಂಟ್ ಕೊಡ್ತಾ ಇಲ್ಲ, ನೈಟ್ ಎಲ್ಲ ಕತ್ಲಲ್ಲಿ ಇರ್ಬೇಕು ನಾವು. ಯಾರು ಮಾಡಿರೋದು ಆ ಥರ? ಯಾರು ಮಾಡಿದಾರೋ? ಗೃಹಲಕ್ಷ್ಮಿ ಇವೆಲ್ಲ ಯಾರು ಮಾಡಿದಾರೋ ಅವ್ರು ಮಾಡಿದ್ದಾರೆ. ಓಕೆ, ಇವಾಗ ಇಲ್ಲಿ ಎಲೆಕ್ಷನ್ಸ್ ಹೀಟ್ ಹೆಂಗ್ ನಡೀತಿದೆ? ಎಲೆಕ್ಷನ್ ಹೀಟ್ ಹೆಂಗ್ ನಡೀತಿದೆ? ಹೀಟ್ ಅಂದರೆ ಸಮೀಕ್ಷೆ ಪ್ರಕಾರವಾಗಿ ಎಲ್ಲ ಕಡೆನೂ ಮೋದಿ 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 ಅಂತ ಇದ್ದಾರೆ. ಮೋದಿ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ದೇಶಕ್ಕಾಗಿ ಹೋರಾಡ್ತಾವ್ರೆ. ವ್ಯಕ್ತಿ ಒಳ್ಳೆಯವರು, ಅಥವಾ ಕಾಂಗ್ರೆಸ್ ಆಗ್ಬೋದು, ಇಲ್ಲ BJPನೇ ಆಗ್ಬೋದು. ಈ ಸದ್ಯಕ್ಕೆ ಎಲ್ಲ ಕಡೆನೂ BJPನೇ, ನಾವೆಲ್ಲ BJPನೇ ಮಾಡೋಣ. BJP ಅವರು ಮತ್ತೆ JDS ಅವರು ಮೈತ್ರಿ ಆಗಿದ್ದಾರೆ, ಎರಡು ಸೇರಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಯಾರು ನಿಲ್ತಾವ್ರು ಗೊತ್ತಾ? ಗೌತಮ್ ಅವರು ನಿಲ್ತಾ ಇದ್ದಾರೆ. BJP ಕಡೆಯಿಂದ ಯಾರು ನಿಲ್ತಿಲ್ಲ. JDS ಕಡೆ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವರು ನಿಲ್ತಾ ಇದ್ದಾರೆ. ಯಾರಿಗೆ ಸಪೋರ್ಟು? JDS ಮೈತ್ರಿ ಅಲ್ವಾ, ಅದ್ರಿಗೆ ಮಾಡ್ತೀವಿ. ಯಾಕೆ? ಏನೋ ಮೋದಿ ನೋಡಿ, ಅಲ್ಲಿ ಮೋದಿ ಅವ್ರ ಮುಖ ನೋಡಿ, ಅಲ್ಲಿ ಮುಖ ನೋಡಿ. ಯಾಕಂದ್ರೆ ಅವರು ಸಣ್ಣ ರೈತರಿಗೆಲ್ಲಾನು 4 ತಿಂಗಳ ಅಷ್ಟು ಪರಿಹಾರ ಕೊಡ್ತಾವ್ರೆ. 17 ಕಂತನಪ್ಪ, 16 7 ಕಂತ ಏನೋ. ಸರಿ, ಇವರು ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, 2,000 ರೂಪಾಯಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸರ್. ಗ್ಯಾರಂಟಿ ಯಾವ್ದು ಗ್ಯಾರಂಟಿ ಹೇಳಿ? ಇವಾಗ ಕರೆಂಟ್ 200 ಯೂನಿಟ್ ಫ್ರೀ ಅಂದ್ರು, ಇವಾಗ ಬಿಲ್ ಆಗ್ತಾ ಇದ್ದಾರೆ ಅಮೌಂಟು. ನಮ್ಮ ದುಡ್ಡು ನಾವು ಅಲ್ಲಿ ಕಟ್ಟಲೇಬೇಕು, ಇಲ್ಲ ನಾವು ಬಿಲ್ಲು ಮಾಡೋ ಕಮಿಷನ್ ಕೊಡ್ಬೇಕಂತೆ. ಹೌದಾ? ಈ ಬಿಲ್ ಆಗ್ತಾನಲ್ಲ ಕರೆಂಟ್ ಯೂನಿಟ್ಗೆ, ಅವನು ಕಮಿಷನ್ ಕೊಡ್ಬೇಕಂತೆ. ಸರ್ಕಾರ ಸಂಬಳ ಕೊಡ್ಬೇಕಲ್ಲ ಅವನಿಗೆ. ಅದಕ್ಕೆ ಇವಾಗ ಫ್ರೀ ಅಂದ್ಬಿಟ್ಟು ಇವಾಗ ಮಾಮೂಲಿ ಬಿಲ್ಲು ಇವಾಗ ಬರ್ತಾರೆ ನೋಡಿ, ಕೇಳ್ರಿ ಇಲ್ಲಿ ಎಲ್ಲಾನು ಮೀಟ್ರ್ ರೀಡಿಂಗ್ ಬಂದಾಗ ಎಲ್ಲ ಬಿಲ್ ಹಾಕ್ಬಿಟ್ಟು ಹೋಗ್ತಾರೆ. ಕಮರ್ಷಿಯಲ್ ಅಲ್ಲ, ಇವಾಗ ನಮಗೆಲ್ಲ ಒಂಚೂರು ಜಾಕೊಂಡ್ಬಿಟ್ರೆ ನಂಗೆ ಠಕ್ಕಲ್ಲ, ಒಂಚೂರು ಸಾಕು. ನಾನು ಸ್ವಲ್ಪ ದಪ್ಪಕ್ಕಿದ್ದೀನಿ, ಸ್ವಲ್ಪ. ಎಲ್ಲಿ ನೀವು ಹೇಳ್ಬೇಕು, ನನಗೇನು ಕೇಳಿದ್ರೆ? ಎಲ್ಲಿ ಕೊಡ್ತಾ ಇದೆ ಫ್ರೀ ಕರೆಂಟ್ ಬಿಲ್? ಮಾಮೂಲಿ 1-2 ತಿಂಗಳ ಕೊಟ್ರು. ನಿಮ್ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗ್ಬೇಕು? ಮೋದಿನೇ ಆಗ್ಬೇಕು. ಮೋದಿನೇ. ರಾಹುಲ್ ಗಾಂಧಿ ಅವ್ರು ಆದ್ರೆ ಆಗಕ್ ಚಾನ್ಸೇ ಇಲ್ಲ ಸರ್. ಆಗ್ಬಿಟ್ರೆ ನಾವೇನ್ ಮಾಡಕ್ಕಾಗ್ತದ? ಆಗೋಕ್ ಚಾನ್ಸೇನೇ ಇಲ್ಲ. ಚಾನ್ಸನೇ ಇಲ್ಲ. ಇಲ್ಲ. ಇಲ್ಲಿ ಗೌತಮ್ ಅವ್ರಿಗೆಲ್ಲ ಚಾನ್ಸ್ ಇದೆಯಾ ಕಾಂಗ್ರೆಸ್ ಕಡೆಯಿಂದ? ಕಡಿಮೆ ಚಾನ್ಸಸ್. ಮೋದಿದೇ ಅಲೆ ಜಾಸ್ತಿ. ಅಣ್ಣ, ಗ್ಯಾರಂಟಿಗಳು ಕೊಡ್ತಾ ಇದಾರಲ್ಲ ಅಣ್ಣ, 2,000 ರೂಪಾಯಿ ಮನೆಗೆ, ಅದೆಲ್ಲ ಮಾಡ್ತಾ ಇದಾರಲ್ಲ, ಬರ್ತಿದ್ಯಾ ಅದೆಲ್ಲ? ಮೋದಿ ಕೊಡ್ತಾವಲ್ಲ. ಮೋದಿ ಅಲ್ಲ, ಮೋದಿ ಅವ್ರು ಕೊಡ್ತಾ ಇದಾರಲ್ಲ, ಅದೆಲ್ಲ ಬರ್ತಿದ್ಯಾ? ಅದು ಬರ್ತದೆ. ಇದು ಕಾಂಗ್ರೆಸ್ ಅವ್ರು ಕೊಡ್ತಿರೋದು ಎಲ್ಲಿ?
ಎಲ್ಲಿ ಕೊಡ್ತಾವ್ರೆ ಲೇಡೀಸ್ ಕೊಡ್ತಾರೆ ಗಂಡಸರಿಗೆ ಎಲ್ಲಿ ಕೊಟ್ಟವ್ರೆ ಗಂಡಸರಿಗೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ನಮ್ಗೇನು ಬೇಡ, ಮೋದಿಗಿಂತ ಗೆಲ್ಬೇಕು. ಮೋದಿ ಅವ್ರು ಗೆಲ್ಬೇಕು. ನಿಮ್ಮ ಹೆಸರು ರಮೇಶ್ ಅವ್ರೆ, ಇವಾಗ ಎಲ್ಲ ಕೇಳಿಸ್ಕೊಂಡಿದ್ದೀರಾ, ಇಬ್ರು ಪರ್ಫೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ. ನಿಮ್ದು ಸೇಮೇನಾ? ಇಲ್ಲ ನಮ್ಮ ರೈತರ ಪರ ಯಾರು ನಿಲ್ತಾರ ಅವ್ರಿಗೆ ಮಾತ್ರ ನಾವು ಸಪೋರ್ಟ್. ಯಾರು ನಿಲ್ತಾರೆ ನಿಮ್ ಪ್ರಕಾರ? ನೋಡ್ಬೇಕು, ಕುಮಾರಣ್ಣ ಬಂದ್ರೆ ನಮ್ಗೆ. ಇವಾಗ ಕುಮಾರಣ್ಣನ ಪಕ್ಷ ಇಲ್ಲಿ ನಿಂತಿದೆ JDS. ನಮ್ಮ ರೈತರ ಪರ ಕುಮಾರಣ್ಣ ಇರೋದು, ಅವ್ರಿಗೆ ಓಟ್. ಕುಮಾರಣ್ಣಗೆ. ಪ್ರಧಾನ ಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವ್ರಾಗಬೇಕಾ, ಮೋದಿ ಅವ್ರಾಗಬೇಕಾ? ನೋಡೋಣ, ಇಲ್ಲಿ ನಮ್ಮ ಲೋಕಸಭೆ ಏನು ಬರುತ್ತೋ, ಇನ್ನು ಬೇರೆ ಕಡೆಯಲ್ಲಿ ಏನು ಬರುತ್ತೋ ನೋಡ್ಕೊಂಡು ಇದು ಮಾಡೋಣ. ಇದು ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಮನಸ್ಸಿನ ಮಾತಾಡ್ತಾರೆ ಅವ್ರಿಗೆ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ. ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರು. ಸೊ 3 ಜನ ಕೈ ಹಿಡಿದ್ಬಿಡಿ, ಹಿಂಗೆ 3 ಜನ ಶೇರ್, ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಸೊ ಏನಂದ್ರೆ, ಕೆಲವೊಬ್ರೇನೋ ಕಾಂಗ್ರೆಸ್ ಅಂತವ್ರೆ, ಕೆಲವೊಬ್ರೇನೋ JDS ಅಂತವ್ರೆ, ಕೆಲವೊಬ್ರೇನೋ BJP ಅಂತವ್ರೆ. ಸೊ BJP ಅವರೆಲ್ಲ JDSಗೆ ಸಪೋರ್ಟ್ ಮಾಡ್ತವ್ರೆ, ಇನ್ನು ಕೆಲವೊಬ್ರೇನೋ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಂತವ್ರೆ. ಟೋಟಲ್ ಹೇಳ್ಬೇಕಂದ್ರೆ ಎಲ್ಲ ಮಿಕ್ಸ್ಡ್ ರಿವ್ಯೂ ಬರ್ತಾ ಇದೆ. ಯಾರು ಗೆಲ್ತಾರೆ ಅನ್ನೋದು ಹೇಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಮತ್ತೊಮ್ಮೆ ಇನ್ನೊಂದು ಕ್ಷೇತ್ರದ ಜೊತೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.